Hi everyone. So, in today's presentation session, we shall try to cover the below mentioned topics. So, ಈ topics related ಇವತ್ತು presentation session ಅಲ್ಲಿ in detail cover ಮಾಡಲ್ಲ. So, the topics we are covering in this particular presentation session are disk scheduling algorithms. So, the first topic, disk scheduling algorithms with respect to disk. What are all the different types of scheduling algorithms available? That means in order to take data from the disk or in order to output the data onto the disk, which are all the different scheduling algorithms available. Then what are all the components of a Linux system? Then how Linux system, in a Linux system there will be a feature called as kernel. ಈ kernel ಅಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಸ್ಟೋರ್ ಮಾಡಿರ್ತೀರ. ಸೊ ಈ ಕರ್ನಲ್ ಅಲ್ಲಿ ಲಿಮಿಟೆಡ್ ಸೆಟ್ ಆಫ್ ಫೀಚರ್ಸ್ ನ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಸೊ ಡೈನಮಿಕಲಿ ಯಾವಾಗ ಬೇಕೋ ಆವಾಗ ಕರ್ನಲ್ ಮಾಡಲ್ಸ್ ಗಳನ್ನ ನಾನು ಲೋಡ್ ಮಾಡ್ಕೊತಾ ಇರ್ತೀನಿ. ಸೊ ಈ ಡೈನಮಿಕಲಿ ಕರ್ನಲ್ ಮಾಡಲ್ಸ್ ನ ಯಾವ ರೀತಿ ಲೋಡ್ ಮಾಡ್ತೀರಾ ಅನ್ನೋದನ್ನ ಮೂರನೇ ಟಾಪಿಕ್ ಅಲ್ಲಿ ನೋಡ್ತೀರಾ. ಲಾಸ್ಟ್ ಬಂದು ಪ್ರೊಟೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪ್ರೊಟೆಕ್ಷನ್. ಈಗ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಸೆಟ್ ಆಫ್ ಪ್ರೋಸೆಸಸ್ಗೆ ಕೆಲವೊಂದು ಫೀಚರ್ಸ್ ಮಾತ್ರ ಅವೈಲಬಲ್ ಇರಬೇಕು. ಸೊ ಈ ಪ್ರೊಸೆಸ್ ರೀಡ್ ಆಪರೇಷನ್ ಕೊಟ್ರೆ ಇನ್ನೊಂದು ಪ್ರೊಸೆಸ್ಗೆ ಬರೀ ರೈಟ್ ಆಪರೇಷನ್ ಕೊಟ್ಟಿರ್ಬೇಕು, ರೀಡ್ ಕೊಡಬಾರ್ದು. ಸೊ ಆತರ ರಿಸ್ಟ್ರಿಕ್ಷನ್ಸ್ ಮಾಡ್ತೀನಿ. ಈ ರಿಸ್ಟ್ರಿಕ್ಷನ್ಸ್ ಕೊಡಬೇಕು ಅಂತಾನೆ ವಿ ಆರ್ ಯೂಸಿಂಗ್ ಎ ಮ್ಯಾಟ್ರಿಕ್ಸ್ ಕಾಲ್ಡ್ ಆಸ್ ಆಕ್ಸೆಸ್ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ಪ್ರೆಸೆಂಟೇಶನ್ ಸೆಷನ್ ಅಲ್ಲಿ ಕವರ್ ಮಾಡಕ್ ಟ್ರೈ ಮಾಡೋದು. ಐ ವಿಲ್ ಟ್ರೈ ಟು ಕವರ್ ಆಲ್ ದಿಸ್ 4 ಪ್ರೆಸೆಂಟೇಶನ್ ಸೆಷನ್ ಇನ್ ದಿಸ್ particular session only. If it exceeds a particular time, then we can split the presentation session into 2 sessions. So ಆಗ್ಲಿಲ್ಲ ಅಂದ್ರೆ ಅವಾಗ presentation session 2 session ಅಲ್ಲಿ split ಮಾಡ್ಕೊಳ್ಳೋದು. So the first topic of this presentation session is disk scheduling algorithms. First of all, why we need disk scheduling algorithms ಅಂತ ಹೇಳಕ್ಕಿಂತ ಮುಂಚೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನಿದೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಏನು ಅಥವಾ ಮೇನ್ ಕೆಲಸ ಏನು ಅಂದ್ರೆ ನಿಮ್ದು ಹಾರ್ಡ್ವೇರ್ ರಿಸೋರ್ಸಸ್ ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೋಬೇಕು. ಬಿಕಾಸ್ ಯಾವಾಗ ನೀವು ಹಾರ್ಡ್ವೇರ್ ರಿಸೋರ್ಸಸ್ ಏನಿರುತ್ತೆ, ನಿಮ್ CPU ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಅದನ್ನ ಎಫಿಷಿಯಂಟ್ ಆಗಿ ನಿಮ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಬಿಟ್ರೆ ಅವಾಗ ನಿಮ್ದು ಪ್ರೋಗ್ರಾಮ್ ಏನ್ ಬರ್ದಿರ್ತೀರಾ ಅಥವಾ ನಿಮ್ದು ಯಾವ್ದು ಅಪ್ಲಿಕೇಶನ್ ರನ್ ಮಾಡ್ತಾ ಇರ್ತೀರಾ ಅದು ವಿತೌಟ್ ಎನಿ ಲ್ಯಾಗ್ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇರುತ್ತೆ. ಯೂಸರ್ಗೆ ಒಂದು ಫೀಲ್ ಬರುತ್ತೆ, ಒಂದು ಈಸ್ ಆಫ್ ಆಕ್ಸೆಸ್ ಫೀಲ್ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಅವನ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ. ಸೊ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಟು ಯೂಸ್ ದ ಹಾರ್ಡ್ವೇರ್ ಎಫಿಷಿಯಂಟ್ಲಿ. ಹಾರ್ಡ್ವೇರ್ ರಿಸೋರ್ಸಸ್ ಏನಿದೆ ಅದನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳ್ಳೋ ತರ ನಿಮ್ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ ಡ್ರೈವ್, ಸೊ ಡಿಸ್ಕ್ ಡ್ರೈವ್ ಅಂತ ಬಂದಾಗ it can be anything. So for example, it can be your hard disk drive. ನಿಮ್ದು ಹಾರ್ಡ್ ಡಿಸ್ಕ್ ಡ್ರೈವ್ ಏನಿದೆ ಅದು ನಾನು ಡಿಸ್ಕ್ ಡ್ರೈವ್ ಅಂತ ಕರಿಬಹುದು, ಅಥವಾ ನಿಮ್ ಕಾಂಪ್ಯಾಕ್ಟ್ ಡಿಸ್ಕ್ ಏನಿದೆ ದಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಎಸ್ ಡಿಸ್ಕ್ ಡ್ರೈವ್. ಸೊ ಈ ತರ ಹಾರ್ಡ್ ಡಿಸ್ಕ್ ಡ್ರೈವ್ ಇದ್ದಾಗ ಫಾರ್ ದಿಸ್ ಪರ್ಟಿಕ್ಯುಲರ್ ಹಾರ್ಡ್ ಡಿಸ್ಕ್ ಡ್ರೈವ್ ನಾನು ಆದಷ್ಟು ಫಾಸ್ಟ್ ಆಕ್ಸೆಸ್ ಟೈಮು ಮತ್ತೆ ಲಾರ್ಜ್ ಡಿಸ್ಕ್ ಬ್ಯಾಂಡ್ ವಿಡ್ತ್ ಬರೋ ತರ ನೋಡ್ಕೋಬೇಕು. ದಟ್ ಮೀನ್ಸ್ ನಾನು ಏನಾದ್ರು ಕಂಟೆಂಟ್ ನಾನು ಡಿಸ್ಕ್ ಡ್ರೈವ್, ದಟ್ ಮೀನ್ಸ್ ಹಾರ್ಡ್ ಡಿಸ್ಕ್ ಡ್ರೈವ್ ಇಂದ ಆಕ್ಸೆಸ್ ಮಾಡ್ಬೇಕಾದ್ರೆ ಐ ಶುಡ್ ಆಕ್ಸೆಸ್ ದ ಕಂಟೆಂಟ್ ಇನ್ ಎ ಫಾಸ್ಟ್ ಟೈಮ್ ಅಂಡ್ ಆಲ್ಸೋ ಐ ಶುಡ್ ರೈಟ್ ಬ್ಯಾಕ್ ದ ಕಂಟೆಂಟ್ ಟು ದ ಹಾರ್ಡ್ ಡಿಸ್ಕ್ ಇನ್ ಫಾಸ್ಟ್ ಟೈಮ್. ಡೇಟಾನ ರೀಡ್ ಮಾಡ್ಬೇಕಾಗಿರ್ಲಿ ಅಥವಾ ಡೇಟಾನ ರೈಟ್ ಮಾಡ್ಬೇಕಾಗಿರ್ಲಿ ಫಾಸ್ಟ್ ಆಗಿ ನಾನು ಆಕ್ಸೆಸ್ ಆಪರೇಷನ್, ಆಕ್ಸೆಸ್ ಟೈಮ್ ಆಗ್ಬೇಕು. ಜೊತೆಗೆ ನಾನು ಲಾರ್ಜ್ ಅಮೌಂಟ್ ಆಫ್ ಡೇಟಾನ, ಲಾರ್ಜ್ ಡಿಸ್ಕ್ ಬ್ಯಾಂಡ್ ವಿಡ್ತ್ ಪ್ರೊವೈಡ್ ಮಾಡೋ ತರ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ನೋಡ್ಕೋಬೇಕು. ಈ ಆಕ್ಸೆಸ್ ಟೈಮ್ ಏನಿದೆ, ದಿಸ್ ಆಕ್ಸೆಸ್ ಟೈಮ್ ಡಿಪೆಂಡ್ಸ್ ಆನ್ 2 ಮೇಜರ್ ಕಾಂಪೊನೆಂಟ್ಸ್. 2 ಮೇಜರ್ ಕಾಂಪೊನೆಂಟ್ ಮೇಲೆ ನಿಮ್ದು ಆಕ್ಸೆಸ್ ಟೈಮ್ ಡಿಪೆಂಡ್ ಆಗುತ್ತೆ. ಮೊದಲನೇದ ಸೀಕ್ ಟೈಮ್ ಅಂತ ಕರೀತಾರೆ, ಎರಡನೇದ ರೊಟೇಷನಲ್ ಲೇಟೆನ್ಸಿ ಅಂತ ಕರೀತಾರೆ. ಸೀಕ್ ಟೈಮ್ ಅಂದ್ರೆ ಏನರ್ಥ ಅಂದ್ರೆ, ಈಗ ನಾನು ಯಾವ್ದೋ ಒಂದು ಡೇಟಾ ಬೇಕು ಹಾರ್ಡ್ ಡಿಸ್ಕ್ ಇಂದ ಅಂತ ಕೇಳ್ತಾ ಇದ್ದೀನಿ. ಸೊ ಆ ಪರ್ಟಿಕ್ಯುಲರ್ ಡೇಟಾ ಬೇಕು ಅಂತ ಕೇಳಿದಾಗ ನಿಮ್ದು ಹಾರ್ಡ್ ಡಿಸ್ಕ್ ಒಳಗೆ ಒಂದು ಡಿಸ್ಕ್ ಆರ್ಮ್ ಅಂತ ರನ್ ಆಗ್ತಾ ಇರುತ್ತೆ. ನಿಮ್ ಹಾರ್ಡ್ ಡಿಸ್ಕ್ ಅಲ್ಲಿ ಕಂಟೆಂಟ್ ಈಗ ಸುಮಾರು ಡೈರೆಕ್ಟರಿಗಳು ಸ್ಟೋರ್ ಮಾಡಿರ್ತೀರಾ. ಈಚ್ ಡೈರೆಕ್ಟರಿ ಒಳಗೆ ವಿಲ್ ಬಿ ಸ್ಟೋರಿಂಗ್ ನಂಬರ್ ಆಫ್ ಫೋಲ್ಡರ್ಸ್. ಪ್ರತಿಯೊಂದು ಫೋಲ್ಡರ್ ಒಳಗೂ ನಂಬರ್ ಆಫ್ ಫೈಲ್ಸ್ ಗಳಿರುತ್ತೆ. ಸೊ ನಿಮ್ ಹಾರ್ಡ್ ಡಿಸ್ಕ್ ಅಲ್ಲಿ ಎಂಟೈರ್ ಹಾರ್ಡ್ ಡಿಸ್ಕ್ ವಿಲ್ ಬಿ ಡಿವೈಡೆಡ್ ಇಂಟು ಮೆನಿ ನಂಬರ್ ಆಫ್ ಸಿಲಿಂಡರ್ಸ್. ಸೊ ಒಂದು ಹಾರ್ಡ್ ಡಿಸ್ಕ್ ನ ತುಂಬಾ ನಂಬರ್ ಆಫ್ ಸಿಲಿಂಡರ್ಸ್ ಆಗಿ ಡಿವೈಡ್ ಮಾಡ್ಕೊತೀನಿ. ಈಚ್ ಸಿಲಿಂಡರ್ ಒಳಗೆ ದೇರ್ ವಿಲ್ ಬಿ ಮೆನಿ ನಂಬರ್ ಆಫ್ ಸೆಕ್ಟರ್ಸ್. ಪ್ರತಿಯೊಂದು ಸಿಲಿಂಡರ್ ಒಳಗೂ ಮೆನಿ ನಂಬರ್ ಆಫ್ ಸೆಕ್ಟರ್ಸ್ ಇರುತ್ತೆ. ಈಗ ನಾನು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡೇಟಾ ಬೇಕು ಅಂತ ಅಂದಾಗ ಆ ಡಿಸ್ಕ್ ಆರ್ಮ್ ಏನಿರುತ್ತೆ
ನಿಮ್ಗೆ ಬೇಕಾಗಿರುವಂತ ಡೇಟಾ ಯಾವ ಸಿಲಿಂಡರ್ ಅಲ್ಲಿ ಇದೆ ಆ ಪರ್ಟಿಕ್ಯುಲರ್ ಸಿಲಿಂಡರ್ ಗೆ ಹೋಗಿ ಡಿಸ್ಕಾರ್ಮ್ ನ ಪಾಯಿಂಟ್ ಮಾಡುತ್ತೆ. ಡಿಸ್ಕಾಮ್ ಹೆಡ್ ಏನಿರುತ್ತೆ, the head of the discom will be moved to the cylinder which is containing the desired sector. ಇದನ್ನ ಸೀಕ್ ಟೈಮ್ ಅಂತ ಕರಿತೀನಿ. ಎಷ್ಟು ಟೈಮ್ ಬೇಕು ನಿಮ್ಗೆ ಆ ಡಿಸ್ಕಾರ್ಮ್ ಹೆಡ್ ನ ಯಾವ ಸಿಲಿಂಡರ್ ಅಲ್ಲಿ ಕಂಟೆಂಟ್ ಇದೆ ಅನ್ನೋದಕ್ಕೆ ಪಾಯಿಂಟ್ ಮಾಡಬೇಕು, ಅದನ್ನ ಸೀಕ್ ಟೈಮ್ ಅಂತ ಕರಿತೇನೆ. ರೊಟೇಷನಲ್ ಲ್ಯಾಟೆನ್ಸಿ ಅಂದ್ರೆ ಒಂದ್ ಸಿಲಿಂಡರ್ ಯಾವ ಸಿಲಿಂಡರ್ ಅಲ್ಲಿ ಡೇಟಾ ಇದೆ ಅಂತ ಸಿಕ್ಕಿದ್ಮೇಲೆ ಆ ಸಿಲಿಂಡರ್ ಒಳಗೆ ಯಾವ ಸೆಕ್ಟರ್ ಅಲ್ಲಿರೋ ಡೇಟಾನ ಫೆಚ್ ಮಾಡಬೇಕು, ಆ ಸೆಕ್ಟರ್ ಗೆ ಹೋಗುವಂತ ಟೈಮ್ ನ ರೊಟೇಷನಲ್ ಲ್ಯಾಟೆನ್ಸಿ ಅಂತ ಕರೀತಾರೆ. ಸೊ ಯುವರ್ ಆಕ್ಸೆಸ್ ಟೈಮ್, ಫಾರ್ ಎಕ್ಸಾಂಪಲ್ ಇಫ್ ಎ ಯೂಸರ್ ಆಸ್ಕ್ಸ್ ಫಾರ್ ಎನಿ ಕಂಟೆಂಟ್ ಫ್ರಮ್ ದ ಹಾರ್ಡ್ ಡಿಸ್ಕ್ ಆರ್ ದ ಡಿಸ್ಕ್ ಡ್ರೈವ್, then your access time will depend on your seek time and rotational latency. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ನಿಮ್ದು ಡಿಸ್ಕ್ ಬ್ಯಾಂಡ್ ವಿಡ್ತ್ ಆಲ್ಸೋ ಪ್ಲೇಸ್ ಎ ಮೇಜರ್ ರೋಲ್. ಒಂದು ಆಕ್ಸೆಸ್ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಎಷ್ಟು ಅಮೌಂಟ್ ಆಫ್ ಡೇಟಾನ, ದ ಟೋಟಲ್ ನಂಬರ್ ಆಫ್ ಬೈಟ್ಸ್ ಯು ವಿಲ್ ಬಿ ಟ್ರಾನ್ಸ್ಫರಿಂಗ್, ಇಟ್ ವಿಲ್ ಬಿ ಡಿವೈಡೆಡ್ ಬೈ ದ ಫಸ್ಟ್ ರಿಕ್ವೆಸ್ಟ್. ಈಗ ನಾ ಫಸ್ಟ್ ರಿಕ್ವೆಸ್ಟ್ ಏನ್ ಮಾಡ್ತಾನೆ, ಯೂಸರ್ ಲಾಗಿನ್ ಆದ, ಒಂದು ಸಿಸ್ಟಮ್ಗೆ ಲಾಗಿನ್ ಆಗಿ ಏನೋ ಒಂದು ಫಸ್ಟ್ ರಿಕ್ವೆಸ್ಟ್ ಕಳಿಸ್ತಾ till the completion of last transfer. So for example ಯೂಸರ್ ಒಂದು 10 ರಿಕ್ವೆಸ್ಟ್ ಕಳಿಸ್ತಾನೆ. ಈಗ ಮೊದಲನೇ ರಿಕ್ವೆಸ್ಟ್ ಇಶ್ಯೂ ಆಗೋ ಟೈಮ್ ಇಂದ ಲಾಸ್ಟ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆ ಕಡೆಯಿಂದ ಬರೋವರೆಗೂ ಎಷ್ಟು ನಂಬರ್ ಆಫ್ ಬೈಟ್ಸ್ ಟ್ರಾನ್ಸ್ಫರ್ ಆಗಿದೆ, ದಟ್ ಆಲ್ಸೋ ಮ್ಯಾಟರ್ಸ್. ದಟ್ ಮೀನ್ಸ್ ಕಮ್ಮಿ ಅಮೌಂಟ್ ಆಫ್ ಟೈಮ್ ಅಲ್ಲಿ ಯು ಶುಡ್ ಮೇಕ್ ಶೋರ್ ದಟ್ ಲಾರ್ಜ್ ನಂಬರ್ ಆಫ್ ಬೈಟ್ಸ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಯುವರ್ ಡಿಸ್ಕ್ ಡ್ರೈವ್ ಟು ದ ಅಪ್ಲಿಕೇಶನ್. ನಿಮ್ ಡಿಸ್ಕ್ ಡ್ರೈವ್ ಇಂದ ಅಪ್ಲಿಕೇಶನ್ ಗೆ ಟ್ರಾನ್ಸ್ಫರ್ ಆಗ್ಬೇಕು. ಈ ತರ ನನ್ನ ಆಕ್ಸೆಸ್ ಟೈಮು ಮತ್ತೆ ಬ್ಯಾಂಡ್ ವಿಡ್ತ್ ಏನಾದ್ರು ನಾನು ಇಂಪ್ರೂವ್ ಮಾಡಬೇಕು ಅಂದ್ರೆ ಐ ಶುಡ್ ಪ್ರಾಪರ್ಲಿ ಶೆಡ್ಯೂಲ್ ದ ಸರ್ವಿಸಸ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ರಿಕ್ವೆಸ್ಟ್ ಇನ್ ಎ ಗುಡ್ ಮ್ಯಾನರ್. ನಾನು ಡಿಸ್ಕ್ ಡ್ರೈವ್ ಇಂದ ಏನೇ ಇನ್ಪುಟ್ ಆಪರೇಷನ್ ತಗೋಬೇಕಿದ್ರು ಅಥವಾ ಏನೇ ಔಟ್ಪುಟ್ ಅಲ್ಲಿಗೆ ಸ್ಟೋರ್ ಮಾಡಬೇಕಿದ್ರು ಐ ಶುಡ್ ಶೆಡ್ಯೂಲ್ ದಿಸ್ ರಿಕ್ವೆಸ್ಟ್, ಬಿಕಾಸ್ ಸೈಮಲ್ಟೇನಿಯಸ್ ರಿಕ್ವೆಸ್ಟ್ ಗಳು ತುಂಬಾನೇ ಕಳಿಸ್ತಾ ಇರ್ತೀರಾ. ಸೊ ಆದಷ್ಟು ಕರೆಕ್ಟ್ ಶೆಡ್ಯೂಲಿಂಗ್ ಆಫ್ ದಿಸ್ ರಿಕ್ವೆಸ್ಟ್ for the input or output on the disk drive ಮಾಡಿದ್ರೆ you can obtain better access time and better bandwidth ಅಂತ ಹೇಳ್ತಾರೆ. ಸೊ ಈ ತರ ಶೆಡ್ಯೂಲ್ ಮಾಡಕ್ಕೆ ಅಂತಾನೆ there are different scheduling algorithms. What are those scheduling algorithms ಅನ್ನೋದನ್ನ ಈಗ ನಾವು ಅಬ್ಸರ್ವ್ ಮಾಡ್ತೀವಿ. Whenever a process needs input or output to or from the disk, ಒಂದು ಪ್ರೋಸೆಸ್ ಡಿಸ್ಕ್ ಇಂದ ಕಂಟೆಂಟ್ ಬೇಕು ಅಂದ್ರೆ ಅಥವಾ ಡಿಸ್ಕ್ ಗೆ ಕಂಟೆಂಟ್ ನ ರೈಟ್ ಮಾಡ್ತಾ ಐತೆ ಅಂದ್ರೆ ಇಟ್ ವಿಲ್ ಇಶ್ಯೂ ಎ ಸಿಸ್ಟಮ್ ಕಾಲ್ ಟು ದ ಆಪರೇಟಿಂಗ್ ಸಿಸ್ಟಮ್. ಈಗ ನಾನು ಯೂಸರ್ ಹೋಗ್ಬಿಟ್ಟು ಏನೋ ಡೇಟಾನ ರೈಟ್ ಮಾಡ್ಬೇಕು, ಒಂದು ಫಿಲಮ್ ನ ಕಾಪಿ ಮಾಡ್ಕೋಬೇಕು ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀನಿ, ಅವಾಗ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಸಿಸ್ಟಮ್ ಕಾಲ್ ಇಶ್ಯೂ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ಗೆ ಸಿಸ್ಟಮ್ ಕಾಲ್ ಇಶ್ಯೂ ಆದ ತಕ್ಷಣ ಆ ರಿಕ್ವೆಸ್ಟ್ ಅಲ್ಲಿ ಇಟ್ ಕಂಟೈನ್ಸ್ ಸೆವರಲ್ ಪೀಸಸ್ ಆಫ್ ಇನ್ಫಾರ್ಮೇಶನ್. ಯಾವ ಇನ್ಫಾರ್ಮೇಶನ್ ಇರುತ್ತೆ, ವೆದರ್ ದಿಸ್ ಆಪರೇಷನ್ ಇಸ್ ಇನ್ಪುಟ್ ಔಟ್ಪುಟ್ ಅಂತ ಕೇಳುತ್ತೆ. ಇದು ಇನ್ಪುಟ್ ಆಪರೇಷನ್ ಬಿಕಾಸ್ ಐ ಆಮ್ ಕಾಪಿಂಗ್ ದ ಡೇಟಾ. ನಾನೊಂದು ಡೇಟಾನ ಕಾಪಿ ಮಾಡ್ತಾ ಇದ್ದೀನಿ, ಒಂದು ಫಿಲಮ್ ನ ಕಾಪಿ ಮಾಡ್ತಾ ಇದ್ದೀನಿ, ಇನ್ಪುಟ್ ಆಪರೇಷನ್. ಇಲ್ಲ ನಾನು ಫಿಲಮ್ ನ ಅಲ್ಲಿ ಇರೋ ಫಿಲಮ್ ನ ಬೇಕು ರೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಔಟ್ಪುಟ್ ಆಪರೇಷನ್. ಜೊತೆಗೆ ಡಿಸ್ಕ್ ಅಡ್ರೆಸ್ ಏನಿದೆ, ನಾನು ಕೇಳ್ತಾ ಇರುವಂತ ಫಿಲಮ್ ಎಲ್ಲಿದೆ ಅದು ಬೇಕು, ನನಗೆ ಡಿಸ್ಕ್ ಅಡ್ರೆಸ್ ಯಾವುದು, ಡಿಸ್ಕ್ ಅಡ್ರೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಈ ಡಿಸ್ಕ್ ಅಡ್ರೆಸ್ ಮೆಮೊರಿ ಅಡ್ರೆಸ್ ಅಲ್ಲಿ ಎಲ್ಲಿ ಮ್ಯಾಪ್ ಆಗುತ್ತೆ ಆ ಇನ್ಫಾರ್ಮೇಶನ್ ಬೇಕು. ಎಷ್ಟು ನಂಬರ್ ಆಫ್ ಸೆಕ್ಟರ್ಸ್ ನ ಆ ಡಿಸ್ಕ್ ಇಂದ ನನಗೆ ಟ್ರಾನ್ಸ್ಫರ್ ಮಾಡಬೇಕು ಡೇಟಾನ, ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀವು ಆಪರೇಟಿಂಗ್ ಸಿಸ್ಟಮ್ಗೆ ಪ್ರೊವೈಡ್ ಮಾಡ್ತೀರಾ. ಒನ್ಸ್ ಯು ಪ್ರೊವೈಡ್ ಆಲ್ ದಿಸ್ ಇನ್ಫಾರ್ಮೇಶನ್ ಟು ದ ಆಪರೇಟಿಂಗ್ ಸಿಸ್ಟಮ್ ಇನ್ ಎ ಸಿಸ್ಟಮ್ ಕಾಲ್, the operating system will retrieve the desired content from the disk drive and give it to you. So disk drive in the desired content na retrieve ಮಾಡ್ಕೊಂಡು ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ಈ ರೀತಿ ನಿಮ್ದು ಡಿಶ್ ಶೆಡ್ಯೂಲಿಂಗ್ ಈ ತರ ಪ್ರೊವೈಡ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಬೆಟರ್ ಆಕ್ಸೆಸ್ ಟೈಮು ಮತ್ತೆ ಬೆಟರ್ ಬ್ಯಾಂಡ್ ವಿಡ್ತ್ ಏನಾದ್ರು ಸಿಗ್ಬೇಕು ಅಂದ್ರೆ ದೆನ್ ಯು ನೀಡ್ ಟು ಪ್ರಾಪರ್ಲಿ ಶೆಡ್ಯೂಲ್ ದ ರಿಕ್ವೆಸ್ಟ್. ಬಿಕಾಸ್ ಮಲ್ಟಿಪಲ್ ರಿಕ್ವೆಸ್ಟ್ ಗಳು ಸೈಮಲ್ಟೇನಿಯಸ್ ಆಗಿ ಡಿಸ್ಕ್ ಡ್ರೈವ್ ಹೋಗ್ತಾ ಇರುತ್ತೆ. ಆತರ ಮಲ್ಟಿಪಲ್ ರಿಕ್ವೆಸ್ಟ್ ಸೈಮಲ್ಟೇನಿಯಸ್ ಆಗಿ ಡಿಸ್ಕ್ ಡ್ರೈವ್ ಹೋಗ್ಬೇಕಾಗಿರೋದ್ರಿಂದ ಪ್ರಾಪರ್ ಶೆಡ್ಯೂಲಿಂಗ್ ಆಫ್ ರಿಕ್ವೆಸ್ಟ್ ಗಳು ಆಗ್ಬೇಕು. ಸೊ ಈ ಪ್ರಾಪರ್ ಶೆಡ್ಯೂಲಿಂಗ್ ಆಫ್ ರಿಕ್ವೆಸ್ಟ್ ಗಳು ಆಗ್ಬೇಕು ಅಂತಾನೆ ವಿ ಯೂಸ್ ಡಿಫರೆಂಟ್ disk scheduling algorithms. In our next slide we shall look into the different disk scheduling algorithms. The first disk scheduling algorithm ಬಂದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಅಂತ ಕರೀತಾರೆ. ಸೊ ನೇಮೇ ಸಜೆಸ್ಟ್ ಮಾಡೋ ತರ
ಯಾವ ಸರ್ವಿಸ್ ಅಥವಾ ರಿಕ್ವೆಸ್ಟ್ ಫಸ್ಟ್ ಬರುತ್ತೆ ಅದನ್ನ ಫಸ್ಟ್ ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಹೇಳ್ಕೊಂಡು ಹೋಗ್ತೀನಿ. The simplest form of disk scheduling is the first come first serve algorithm. This algorithm is intrinsically fair, but it does not provide the fastest service. ಏನಕ್ಕೆ ಫಾಸ್ಟೆಸ್ಟ್ ಸರ್ವಿಸ್ ನ ನಿಮ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಪ್ರೊವೈಡ್ ಮಾಡಲ್ಲ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆ ಫಾಸ್ಟೆಸ್ಟ್ ಸರ್ವಿಸ್ ಕೊಡಲ್ಲ ಅಂತ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಈ ಫಸ್ಟ್ ಕಮ್ ಫಸ್ಟ್ ಸರ್ವ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಎ ಡಿಸ್ಕ್ ಕ್ಯೂ with request for input or output to blocks on cylinder. So disk drive ಅಲ್ಲಿ ಇರುವಂತ ಕಂಟೆಂಟ್ ಗೆ ರಿಕ್ವೆಸ್ಟ್ ಗಳನ್ನ ಕಳಿಸ್ತಾ ಇದಾವೆ. ಸೊ ಕ್ಯೂ ಬಂದು ಫಾರ್ ಎಕ್ಸಾಂಪಲ್ ಹಿಯರ್ ಇಫ್ ದ ಡಿಸ್ಕೆಟ್ is initially at cylinder 53. ಈಗ ನಿಮ್ದು ಡಿಸ್ಕ್ ಏನಿದೆ, so it has been repeated twice. This particular diagram has been repeated twice. It's okay. Let's see. The disk head is initially at cylinder 53. Just for a second. So ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ನಿಮ್ದು ಡಿಸ್ಕ್ ಹೆಡ್ ಇನಿಷಿಯಲಿ 53 ಗೆ ಪಾಯಿಂಟ್ ಮಾಡ್ತಾ ಇತ್ತು. ಸೊ ನಿಮ್ಗೆ ಆರ್ಡರ್ ಏನ್ ಕೊಟ್ಟಿದ್ದಾನೆ, 98, 183. ಸೊ ಆಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನಿಮ್ದು ಡಿಸ್ಕ್ ಹೆಡ್ ಇನಿಷಿಯಲಿ 53 ಅಂತ ಪೊಸಿಷನ್ ಇದೆ. ನಿಮ್ಗೆ ಏನ್ ಕ್ಯೂ ಕೊಟ್ಟಿದ್ದಾನೆ ಇದೆಲ್ಲ ರಿಕ್ವೆಸ್ಟ್ ಗಳು. ಸೊ ರಿಕ್ವೆಸ್ಟ್ ಗಳು 98, 183, 37, 122, 14, 124, 65, 67 ಇದೆಲ್ಲ ಸಿಲಿಂಡರ್ ರಿಕ್ವೆಸ್ಟ್ ಗಳು ಬಂದಿದೆ. ಸೊ ಆಕ್ಚುಲಿ ನೀವು ಬೇರೆ ತರ ರಿಕ್ವೆಸ್ಟ್ ಕಳಿಸಿರ್ತೀರಾ, ಅದು ಸಿಲಿಂಡರ್ ರಿಕ್ವೆಸ್ಟ್ ಗಳಾಗಿ ಮ್ಯಾಪ್ ಆಗಿರುತ್ತೆ. ಸೊ ಡಿಸ್ಕ್ ಹೆಡ್ ಇಸ್ ಇನಿಷಿಯಲಿ ಎಟ್ ಸಿಲಿಂಡರ್ 53. ಓಕೆನಾ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಆಗಿರೋದ್ರಿಂದ ಕ್ಯೂ ಅಲ್ಲಿ ಯಾವುದು ಫಸ್ಟ್ ಇರುತ್ತೆ ಅದನ್ನ ಫಸ್ಟ್ ಸರ್ವಿಸ್ ಮಾಡುತ್ತೆ. ಸೊ ಇಟ್ ವಿಲ್ ಫಸ್ಟ್ ಮೂವ್ ಫ್ರಮ್ 53 to 98. as you can see here 53 ಇಂದ 98 ಮೂವ್ ಆಗಿದೆ. Then it will move from 98 to 183. Then it will move from 183 to 37. Then it will move from 37 to 122. 122 14 ಬರುತ್ತೆ, ಆಮೇಲೆ 124 ಬರುತ್ತೆ, again 65 ಬರುತ್ತೆ, ಲಾಸ್ಟ್ ಅಲ್ಲಿ 67 ಬರುತ್ತೆ. So this is how the scheduling happens. So if this is the series of requests, this series of requests will be serviced in the first come first serve fashion. So ಆ ಫ್ಯಾಷನ್ ಅಲ್ಲಿ ಈ ಸೀರೀಸ್ ಆಫ್ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ತಾರೆ. ಬಟ್ ಇದರಲ್ಲಿ ತುಂಬಾನೇ ನಿಮ್ಗೆ ವೇಟಿಂಗ್ ಟೈಮು ತುಂಬಾ ಜಾಸ್ತಿ ಇರುತ್ತೆ. ಫಾಸ್ಟೆಸ್ಟ್ ಆಗಿ ಸರ್ವಿಸ್ ನ ಪ್ರೊವೈಡ್ ಮಾಡಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ದ ವೈಲ್ಡ್ ಸ್ವಿಂಗ್ ಫ್ರಮ್ 120 to 14, 120 to 122 ಎಲ್ಲಿದೆ, 122 ಇಂದ 14 ವರೆಗೂ ಒಂದು ವೈಲ್ಡ್ ಸ್ವಿಂಗ್ ಆಗುತ್ತೆ. ಅಂಡ್ ದೆನ್ ಬ್ಯಾಕ್ ಟು 124 ಅಗೇನ್. ಅಬ್ಸರ್ವ್ ಮಾಡಿ ಬೇಕಾದ್ರೆ ಇಲ್ಲಿ 122 ಆದ್ಮೇಲೆ ಇಟ್ ಮೈಟ್ ಹ್ಯಾವ್ ಸರ್ವ್ಡ್ 124, ಆಮೇಲೆ ಇದನ್ನ ಸರ್ವ್ ಮಾಡಿ ಇಲ್ಲಿಗೆ ಹೋಗ್ಬೋದಾಯ್ತು. ಬಟ್ ಇಲ್ಲಿ 122 ನ ಸರ್ವ್ ಮಾಡಾದ್ಮೇಲೆ ಅಗೈನ್ 14th ಸಿಲಿಂಡರ್ ನ ಸರ್ವ್ ಮಾಡಕ್ ಬರ್ತಾ ಇದೆ, ಪುನಃ 124 ಬರುತ್ತೆ. ಸೊ ಇವರು ವೇಸ್ಟಿಂಗ್ ಎ ಲಾಟ್ ಆಫ್ ಟೈಮ್ ಇಯರ್. ಇದೊಂದು ರಿಕ್ವೆಸ್ಟ್ ನ ಸರ್ವ್ ಮಾಡೋಕ್ಕೋಸ್ಕರ ವಾಪಸ್ ಇಷ್ಟು ಸಿಲಿಂಡರ್ ಪೊಸಿಷನ್ಸ್ ಗೆ ರಿಟರ್ನ್ ಆಗ್ತಾ ಇದೀರಾ. illustrates the problem. If the request for cylinder 37 and 14 could be serviced together, ಈ 37 37 14 ಒಟ್ಟಿಗೆ ಸರ್ವಿಸ್ ಮಾಡಿದ್ರೆ ಅವಾಗ ನಾನು 122 124 ನ ಒಟ್ಟಿಗೆ ಸರ್ವಿಸ್ ಮಾಡಬಹುದಾಯ್ತು. ಬಿಫೋರ್ ಆರ್ ಆಫ್ಟರ್ ದ ರಿಕ್ವೆಸ್ಟರ್ಸ್ 122 and 124 ಇದೆರಡು ಫಸ್ಟ್ ಸರ್ವಿಸ್ ಮಾಡಿ, 14 37 ನ ಫಸ್ಟ್ ಸರ್ವಿಸ್ ಮಾಡಿ, ಆಮೇಲೆ 122 ಅಥವಾ 124 ಸರ್ವಿಸ್ ಮಾಡಿದ್ರೆ, ಅಥವಾ 122 124 ನೇ ಫಸ್ಟ್ ಸರ್ವಿಸ್ ಮಾಡಿ ಆಮೇಲೆ 37 ನ 14 ನ ಸರ್ವಿಸ್ ಮಾಡಿದ್ರೆ ಅವಾಗ ಟೋಟಲ್ ಹೆಡ್ ಮೂವ್ಮೆಂಟ್ ಏನಿದೆ, ಈ ತರ ಹೆಡ್ ಮೂವ್ಮೆಂಟ್ ಏನಾಗ್ತಾ ಇದೆ, ದಟ್ ಕುಡ್ ಹ್ಯಾವ್ ಬಿನ್ ಡಿಕ್ರೀಸ್ಡ್ ಸಬ್ಸ್ಟಾನ್ಶಿಯಲಿ. ಅದನ್ನ ತುಂಬಾನೇ ನಾನು ಡಿಕ್ರೀಸ್ ಮಾಡಬಹುದಾಯ್ತು. ಬಟ್ ಆಕ್ಚುಲ್ ಆಗಿ ಅಷ್ಟು ಡಿಕ್ರೀಸ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಿಸ್ ಅಲ್ಲಿ ಕ್ಯೂ ಅಲ್ಲಿ ಯಾವ್ದಿರುತ್ತೆ ಅದ್ರ ಬೇಸಿಸ್ ಮೇಲೆ ಇದ್ ಮಾಡುತ್ತೆ. ಸೊ ಈ ತರ ನಿಮ್ಗೆ ಮೂವ್ಮೆಂಟ್ ಮಾಡೋದ್ರಿಂದ ಟೋಟಲಿ 640 ಹೆಡ್ ಮೂವ್ಮೆಂಟ್ ಆಗುತ್ತೆ. head movement of 640 cylinders. It is very much large and also it is not efficient. So ಈ ತರ ಹೆಡ್ ಮೂವ್ಮೆಂಟ್ ಜಾಸ್ತಿ ಮಾಡೋದ್ರಿಂದ ತುಂಬಾನೇ ಪ್ರಾಬ್ಲಮ್. ಸೊ ಇದು ಪರ್ಫಾರ್ಮೆನ್ಸ್ ಗೆ ನಿಮ್ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಸೊ ಇದನ್ನ ಓವರ್ಕಮ್ ಮಾಡಕ್ಕೆ ದೇರ್ ಆರ್ ಮೆನಿ ಡಿಫ್ರೆಂಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಅದ್ಯಾವ್ದು ಅಂತ ನೆಕ್ಸ್ಟ್ ಅಬ್ಸರ್ವ್ ಮಾಡೋದು. ಸೊ ದ ಫಸ್ಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಆರ್ ದ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಹೌ ಇಟ್ ವರ್ಕ್ಸ್? It works on the basis of first come first serve. That means whenever you are taking the request in a queue, it will service the request as they come in the queue. That is 98 na first service ಮಾಡುತ್ತೆ,
ಹೆಡ್ ಪೊಸಿಷನ್ ಇನಿಷಿಯಲಿ 53 ಅಲ್ಲಿ ಇರುತ್ತೆ, 98 ಆಮೇಲೆ 183 ಆಮೇಲೆ ಈ ತರ ಫಸ್ಟ್ ಕಮ್ಸ್. ಬಟ್ ಇದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಏನ್ ಪ್ರಾಬ್ಲಮ್ ಅಂತ ಮೊದಲೇ ಹೇಳಿದೆ. ಈ 122 ಆದ್ಮೇಲೆ ನೆಕ್ಸ್ಟ್ 124 ಇಲ್ಲೇ ಇತ್ತು, ಬಟ್ 122 ಆದ್ಮೇಲೆ 124 ನ ಸರ್ವಿಸ್ ಮಾಡೋ ಬದಲು ಇಟ್ ವೆಂಟ್ ಬ್ಯಾಕ್ ಟು ಸರ್ವಿಸ್ 14. ಅಗೈನ್ ಇಟ್ ಕೇಮ್ ಬ್ಯಾಕ್ ಟು 124. ಸೊ ಇಟ್ ಈಸ್ ಅನ್ ಓವರ್ ಹೆಡ್, ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ ಆಗುತ್ತೆ ಈ ತರ ಶೆಡ್ಯೂಲಿಂಗ್ ಮಾಡೋದು. ಸೊ ಬಟ್ ಇದು ಫೇರ್ ಅಂದ್ರೆ ಏನು, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಫಸ್ಟ್ ಸರ್ವಿಸ್ ಕೊಟ್ಟಂಗ ಆಯ್ತು, ದಟ್ ಈಸ್ ಓಕೆ. ಬಟ್ ಇಟ್ ಈಸ್ ಲೀಡಿಂಗ್ ಟು ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ವಿ ಕ್ಯಾನ್ ಯೂಸ್ ಇಸ್ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಶೆಡ್ಯೂಲಿಂಗ್ ಅಲ್ಗೋರಿದಮ್. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಡಯಾಗ್ರಾಮ್ ಮುಖಾಂತರ ತೋರಿಸ್ತೀನಿ ನೋಡಿ. ಆಸ್ ಯು ಕ್ಯಾನ್ ಸಿ ಹಿಯರ್, it seems reasonable to service all the requests close to the current head position before moving the head far away to service other requests. That means ಈಗ ಕರೆಂಟ್ ಹೆಡ್ ಪೊಸಿಷನ್ ಗೆ ಯಾವ್ದಾವ್ದು ರಿಕ್ವೆಸ್ಟ್ ಗಳು ಹತ್ರದಲ್ಲಿದೆ ಅದೆಲ್ಲಾನು ಫಸ್ಟ್ ಸರ್ವಿಸ್ ಮಾಡ್ಬಿಟ್ಟು ಆಮೇಲೆ ಫಾರ್ ಅವೇ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡಕ್ ಹೋಗ್ತೀನಿ. ಸೊ ಅದನ್ನ ನಾನು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಅಂತ ಕರೆಯೋದು. ಸೊ ವಿತ್ ಎಕ್ಸಾಂಪಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇನ್ ಡೀಟೇಲ್ ಅರ್ಥ ಆಗುತ್ತೆ. The shortest seek time first algorithm selects the request with minimum seek time from the current head position. ನಂದು ಕರೆಂಟ್ ಹೆಡ್ ಪೊಸಿಷನ್ ಏನಿದೆ ಅಲ್ಲಿಂದ ಯಾವ ರಿಕ್ವೆಸ್ಟ್ ಗೆ ಮಿನಿಮಮ್ ಸೀಕ್ ಟೈಮ್ ಇದೆ ಆ ರಿಕ್ವೆಸ್ಟ್ ನ ಕನ್ಸಿಡರ್ ಮಾಡುತ್ತೆ. ಸಿನ್ಸ್ ಸೀಕ್ ಟೈಮ್ ಇನ್ಕ್ರೀಸಸ್ ವಿತ್ ನಂಬರ್ ಆಫ್ cylinders traversed by the head, shortest seek time first chooses the pending request closest to the current head position. So number of cylinders ಏನಿದೆ that will increase with the number of cylinders seek time increase ಆಗುತ್ತೆ. ನಾನು ಎಷ್ಟು ನಂಬರ್ ಆಫ್ ಸಿಲಿಂಡರ್ಸ್ ನ ಟ್ರಾವರ್ಸ್ ಮಾಡ್ತೀನಿ ಅಷ್ಟು ನಂದು ಸೀಕ್ ಟೈಮ್ ಇನ್ಕ್ರೀಸ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ನಂಬರ್ ಆಫ್ ಸಿಲಿಂಡರ್ಸ್ ಏನ್ ಟ್ರಾವರ್ಸ್ ಮಾಡ್ತೀನಿ ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನಂಗೆ ಸೀಕ್ ಟೈಮ್ ಕಮ್ಮಿ ಆಗುತ್ತೆ. ಸೀಕ್ ಟೈಮ್ ಕಮ್ಮಿ ಆದಾಗ ನಿಮ್ಗೆ ಇಂಡೈರೆಕ್ಟ್ ಆಗಿ ಆಕ್ಸೆಸ್ ಟೈಮ್ ಕಮ್ಮಿ ಆಗುತ್ತೆ, ಅವಾಗ ನಿಮ್ಗೆ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಅದಕ್ಕೆ ನೀವೇನ್ ಮಾಡ್ತೀರಾ, ಯು ಆರ್ ಮೇಕಿಂಗ್ ಶೋರ್ ದಟ್ ಯು ಆರ್ ಆಕ್ಸೆಸಿಂಗ್ ದ ರಿಕ್ವೆಸ್ಟ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ದ ಕರೆಂಟ್ ಹೆಡ್ ಪೊಸಿಷನ್. ಅದು ಯಾವ ರೀತಿ ಅಂತ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಮುಖಾಂತರ ನೋಡೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ಯುವರ್ ಹೆಡ್ ಪೊಸಿಷನ್ ಸ್ಟಾರ್ಟ್ಸ್ ಎಟ್ 53. ಹೆಡ್ ಪೊಸಿಷನ್ 53 ಇದೆ. ಸೊ ನೆಕ್ಸ್ಟ್ ಇದು ನಿಮ್ದು ಕ್ಯೂ. ಈ ಕ್ಯೂ ಅಲ್ಲಿ ನೆಕ್ಸ್ಟ್ 53 ಆದ್ಮೇಲೆ 53ಗೆ ಹತ್ರದಲ್ಲಿರುವಂತ ರಿಕ್ವೆಸ್ಟ್ ಯಾವುದು 65. ಸೊ ದಟ್ಸ್ ವೈ ಇಟ್ ವಿಲ್ ಫಸ್ಟ್ ಸರ್ವಿಸ್ ಸಿಲಿಂಡರ್ ಎಟ್ 65. ಈ ರಿಕ್ವೆಸ್ಟ್ ನ ಫಸ್ಟ್ ಸರ್ವಿಸ್ ಮಾಡುತ್ತೆ. ನೆಕ್ಸ್ಟ್ 67 ಹೋಗುತ್ತೆ. 67ಗೆ ಹತ್ರದಲ್ಲಿರೋದು ಯಾವುದು 37. 37 ಹೋಗುತ್ತೆ. 37ಗೆ ಹತ್ರದಲ್ಲಿರೋದು ಯಾವುದು 14 ಹೋಗುತ್ತೆ. 14ಗೆ ಹತ್ರದಲ್ಲಿರೋದು 98. 98ಗೆ ಹತ್ರದಲ್ಲಿರೋದು 122. 122 ಹತ್ರದಲ್ಲಿರೋದು 124. 124ಗೆ ಹತ್ರದಲ್ಲಿರೋದು 183. ಈ ತರ ಕರೆಂಟ್ ಹೆಡ್ ಪೊಸಿಷನ್ಗೆ ಯಾವ ರಿಕ್ವೆಸ್ಟ್ ಹತ್ರದಲ್ಲಿದೆ ಆ ರಿಕ್ವೆಸ್ಟ್ ನ ಫಸ್ಟ್ ಸರ್ವಿಸ್ ಮಾಡುತ್ತೆ. ಈ ತರ ಸರ್ವಿಸ್ ಮಾಡೋದ್ರಿಂದ ಯು ಆರ್ ಗೆಟಿಂಗ್ ಎ ಲೆಸ್ಸರ್ ಸೀಕ್ ಟೈಮ್. ದ ನಂಬರ್ ಆಫ್ ಸಿಲಿಂಡರ್ಸ್ ದಟ್ ವಿಲ್ ಬಿ ಟ್ರಾವರ್ಸ್ಡ್ ವಿಲ್ ಬಿ ಲೆಸ್. ಸೊ ಯಾವಾಗ ನಂಬರ್ ಆಫ್ ಸಿಲಿಂಡರ್ಸ್ ಟ್ರಾವರ್ಸ್ ಮಾಡೋದು ಲೆಸ್ ಆಗುತ್ತೆ ಆವಾಗ ನಿಮ್ಗೆ ಸೀಕ್ ಟೈಮ್ ಕಮ್ಮಿ ಆಗುತ್ತೆ. ಒನ್ ಸೀಕ್ ಟೈಮ್ ಕಮ್ಮಿ ಆಯ್ತು ಅಂದ್ರೆ ನಿಮ್ಗೆ ರೆಸ್ಪಾನ್ಸ್ ಏನ್ ಸಿಗುತ್ತೆ ದಟ್ ವಿಲ್ ಆಲ್ಸೋ ಬಿ ವೆರಿ ಮಚ್ ಲೆಸ್. ಅವಾಗ ಯೂಸರು ಸ್ಯಾಟಿಸ್ಫೈ ಆಗ್ತಾನೆ. ಬೇಗ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದ್ರೆ ಯೂಸರ್ ವಿಲ್ ಗೆಟ್ ಸ್ಯಾಟಿಸ್ಫೈಡ್ ಆಗ. ಓಕೆನಾ? ಸೊ ಇಲ್ಲಿ ನನಗೆ ಟೋಟಲ್ ಹೆಡ್ ಮೂವ್ಮೆಂಟ್ ಬಂದು 236 ಸಿಲಿಂಡರ್ಸ್ ಆಗುತ್ತೆ. ವೇರಸ್ ನಿಮ್ಗೆ ಫಸ್ಟ್ ಸರ್ವ್ ಅಲ್ಲಿ ಟೋಟಲ್ ಹೆಡ್ ಮೂವ್ಮೆಂಟ್ 640 ಸಿಲಿಂಡರ್ಸ್ ಆಯ್ತು ಇಷ್ಟು ರಿಕ್ವೆಸ್ಟ್ ನ ಸರ್ವಿಸ್ ಮಾಡಕ್ಕೆ. ಅದೇ ನನಗೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗೋರಿದಮ್ ಅಲ್ಲಿ ಅಷ್ಟು ರಿಕ್ವೆಸ್ಟ್ ಗಳನ್ನ ಇಷ್ಟು ನಂಬರ್ ಆಫ್ ರಿಕ್ವೆಸ್ಟ್ ನ ಸರ್ವಿಸ್ ಮಾಡಕ್ಕೆ ದ ಟೋಟಲ್ ಹೆಡ್ ಮೂವ್ಮೆಂಟ್ ವಾಸ್ ಈಕ್ವಲ್ ಟು ಹೌ ಮೆನಿ ಸಿಲಿಂಡರ್ಸ್ 236 ಸಿಲಿಂಡರ್ಸ್. ಸೊ ಇಟ್ ಇಸ್ ಕನ್ಸಿಡರಬಲಿ ಲೋ. ಸೊ ಇಟ್ ಪರ್ಫಾರ್ಮ್ಸ್ ಎಫಿಷಿಯಂಟ್ಲಿ, ತುಂಬಾನೇ ಎಫಿಷಿಯಂಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಇಟ್ ಆಲ್ಸೋ ಆಸ್ ಎ ಡ್ರಾಬ್ಯಾಕ್. ಏನ್ ಡ್ರಾಬ್ಯಾಕ್ ಅಂತ ಹೇಳ್ತೀನಿ ನೋಡಿ. ಸ್ಟಾರ್ವೇಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ರಿಕ್ವೆಸ್ಟ್ ಗಳೇನಿದೆ ಆ ರಿಕ್ವೆಸ್ಟ್ ಗಳು ಸ್ಟಾರ್ವೇಷನ್ ಆಗೋ ಚಾನ್ಸಸ್ ಇರುತ್ತೆ. ವಾಟ್ ಡು ಯು ಮೀನ್ ಬೈ ಸ್ಟಾರ್ವೇಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡೋದಿದ್ರೆ, ರಿಮೆಂಬರ್ ದಟ್ ರಿಕ್ವೆಸ್ಟ್ ಮೇ ಅರೈವ್ ಎಟ್ ಎನಿ ಟೈಮ್. ಈಗ ನಂಗೆ ರಿಕ್ವೆಸ್ಟ್ ಕ್ಯೂ ಅಲ್ಲಿ ಯಾವಾಗ ಬೇಕಾದ್ರೂ ಅರೈವ್ ಆಗ್ತಾನೆ ಇರ್ಬೋದು. ನೆಕ್ಸ್ಟ್ ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್ ಬರ್ತಾನೆ ಇರ್ಬೋದು. Suppose that we have two requests in the queue for cylinders 14 and 186 ಅಂತ ಎರಡು ರಿಕ್ವೆಸ್ಟ್ ಐತೆ. ಸೊ ಆಬ್ವಿಯಸ್ಲಿ ನಂದು ಕರೆಂಟ್ ಹೆಡ್ ಪೊಸಿಷನ್ ಈಗ 53 ಅಲ್ಲಿ ಇದೆ.
ಸೊ ನಾವು ರಿಕ್ವೆಸ್ಟ್ 14 ಸರ್ವ್ ಮಾಡ್ತಾ ಇರ್ತೀವಿ. ಈ ರಿಕ್ವೆಸ್ಟ್ 14 ಸರ್ವ್ ಮಾಡ್ಬೇಕಾದ್ರೆ ಇನ್ನೊಂದು ರಿಕ್ವೆಸ್ಟ್ ಅರೈವ್ ಆಗೋಗುತ್ತೆ. ದಟ್ ವಿಲ್ ಬಿ ನಿಯರರ್ ಟು 14 ಅಂತ ಅನ್ಕೊಳ್ಳೋದು. ಅವಾಗ ನೆಕ್ಸ್ಟ್ ಸರ್ವಿಸ್ ಮಾಡೋ ರಿಕ್ವೆಸ್ಟ್ ಯಾವುದು 14 ರಿಕ್ವೆಸ್ಟ್ ಗೆ ಹತ್ರದಲ್ಲಿರುತ್ತೆ ಆ ರಿಕ್ವೆಸ್ಟ್ ನ ಸರ್ವಿಸ್ ಮಾಡ್ತೀನಿ. ಪುನಃ ಇನ್ನೊಂದು ರಿಕ್ವೆಸ್ಟ್ ಬಂದ್ರೆ ಪುನಃ ಆ ರಿಕ್ವೆಸ್ಟ್ ನ ಸರ್ವಿಸ್ ಮಾಡ್ತೀನಿ. ಆ ತರ ಸರ್ವಿಸ್ ಮಾಡ್ತಾನೆ ಹೋದ್ರೆ ನಿಮ್ದು 186 ಅಲ್ಲಿ ಏನ್ ವೆಯ್ಟ್ ಮಾಡ್ತಾ ಇರುತ್ತೆ ರಿಕ್ವೆಸ್ಟ್, ಅದು ತುಂಬಾ ಪ್ರೊಲಾಂಗ್ಡ್ ಪೀರಿಯಡ್ ವರ್ಗು ವೆಯ್ಟ್ ಮಾಡ್ತಾ ಇರುತ್ತೆ. ಇಟ್ ಮೈಟ್ ವೆಯ್ಟ್ ಫಾರ್ ಇಂಡೆಫಿನೈಟ್ ಅಮೌಂಟ್ ಆಫ್ ಟೈಮ್. ಸೊ ದಿಸ್ ಇಸ್ ದ ಮೇಜರ್ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಸೊ ಈ ತರ ನಾನು 14 ಅಲ್ಲಿ ಒಂದು ರಿಕ್ವೆಸ್ಟ್ ನ ಸರ್ವ್ ಮಾಡೋದ್ಮೇಲೆ ಇನ್ನೊಂದು ರಿಕ್ವೆಸ್ಟ್ ಇಲ್ಲಿ ಹೊಸ ರಿಕ್ವೆಸ್ಟ್ ಬರ್ಬೋದು, ಇಲ್ಲಿ ಸರ್ವ್ ಮಾಡ್ಬೋದು, ಪುನಃ ಇಲ್ಲೊಂದು ರಿಕ್ವೆಸ್ಟ್ ಬರ್ಬೋದು, ಪುನಃ ಇಲ್ಲೊಂದೆಲ್ಲೋ ರಿಕ್ವೆಸ್ಟ್. ಅವಾಗ ನಿಮ್ಗೆ ಇಲ್ಲಿರೋ ರಿಕ್ವೆಸ್ಟ್ ಇಂಡೆಫಿನೈಟ್ 183 ರಿಕ್ವೆಸ್ಟ್ ಇಂಡೆಫಿನೈಟ್ ಅಮೌಂಟ್ ಆಫ್ ಟೈಮ್ ವರ್ಗು ವೆಯ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇದು ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ ನ ಪ್ರೊವೈಡ್ ಮಾಡಿದ್ರು ನಿಮ್ಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ಗೆ ಕಂಪೇರ್ ಮಾಡಿದ್ರು ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಬಟ್ ದಿಸ್ ಇಸ್ ನಾಟ್ ದ ಆಪ್ಟಿಮಲ್ ಸೊಲ್ಯೂಷನ್, ಬಿಕಾಸ್ ನನಗೆ ಇಲ್ಲಿ ಸಿಗ್ತಾ ಇರುವಂತ ನಂಬರ್ ಆಫ್ ಸಿಲಿಂಡರ್ ಮೂವ್ಮೆಂಟ್ಸ್ ಬಂದು 236. ಬಟ್ ನಾನೇನಾರು ಈ 53 ಹೆಡ್ ಇಂದ ಡೈರೆಕ್ಟ್ ಆಗಿ 37 ಗೆ ಮೂವ್ ಆಗ್ತೀನಿ. ಸೊ as you can see here in this example we can do better by moving the head from 53 to 37. ನಾನು 53 ಇಂದ 65 67 ಹೋಗ್ತಾನೆ. ಬಟ್ 53 ಇಂದ 37 ಗೆ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಈ ಪರ್ಟಿಕ್ಯುಲರ್ ಅಲ್ಗಾರಿದಮ್ ನ ಫಾಲೋ ಮಾಡಿದ್ರೆ ನನಗೆ ನಂಬರ್ ಆಫ್ ಸಿಲಿಂಡರ್ ಮೂವ್ಮೆಂಟ್ಸ್ ಹೆಡ್ ಮೂವ್ಮೆಂಟ್ ಬಂದು 208 ಸಿಲಿಂಡರ್ಸ್ ಬರುತ್ತೆ. ವೆರಾಸ್ ನನಗೆ ಪ್ರೀವಿಯಸ್ ಕೇಸ್ ಈ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಲಿ 236 ಸಿಲಿಂಡರ್ಸ್ ಬಂದಿತ್ತು. ಸೊ ಇಲ್ಲಿ ನಂಗೆ 208 ಬಂತು. ಸೊ ಅದಕ್ಕೆ ಇದನ್ನ ಕಂಪ್ಲೀಟ್ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಕ್ ಆಗಲ್ಲ, ಬಟ್ ಇಟ್ ಪ್ರೊವೈಡ್ ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ ದೆನ್ ಕಂಪೇರ್ ಟು ಫಸ್ಟ್ ಕಮ್ ಫಸ್ಟ್ ಸರ್ವ್ ಕಂಪೇರ್ ಮಾಡಿದ್ರೆ ಒಂದಷ್ಟು ಮೇಜರ್ ಇಂಪ್ರೂವ್ಮೆಂಟ್ ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಅಲ್ಗಾರಿದಮ್. ಸೊ ನಾವು ವಿ ಕಂಪ್ಲೀಟೆಡ್ 2 ಅಲ್ಗಾರಿದಮ್. ಫಸ್ಟ್ ಒನ್ ಬಂದು ಫಸ್ಟ್ ಕಮ್ ಫಸ್ಟ್ ಸರ್ವ್, ಸೆಕೆಂಡ್ ಒನ್ ಬಂದು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬಂದು ಕ್ಯೂ ಅಲ್ಲಿ ಯಾವುದು ಫಸ್ಟ್ ಇರುತ್ತೆ ಅದಕ್ಕೆ ಫಸ್ಟ್ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಬಂದು ನಿಮ್ದು ಕರೆಂಟ್ ಹೆಡ್ ಪೊಸಿಷನ್ ಗೆ ಯಾವ ರಿಕ್ವೆಸ್ಟ್ ಹತ್ತಿರದಲ್ಲಿರುತ್ತೆ ಆ ರಿಕ್ವೆಸ್ಟ್ ನ ಫಸ್ಟ್ ಸರ್ವಿಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಈ ತರ ಸರ್ವಿಸ್ ಆಗುತ್ತೆ. ಮೈ ನೆಕ್ಸ್ಟ್ ಟೈಪ್ ಆಫ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇಸ್ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಹೌ ದಿಸ್ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ವರ್ಕ್ಸ್ ಅಂದ್ರೆ what happens actually in this particular scan scheduling algorithm ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. as you can see here ನಿಮ್ದು ಹೆಡ್ ಪೊಸಿಷನ್ ಈಗ ನನಗೆ 53 ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ 53 ಅಲ್ಲಿ ಸ್ಟಾರ್ಟ್ ಆಗ್ತಾ ಇರ್ಬೇಕಾದ್ರೆ you will start servicing the request in one particular direction. I will start servicing the request until I reach the end of the disk. So ಇಲ್ಲಿ ಎಂಡ್ ಆಫ್ ದ ಡಿಸ್ಕ್ ರೀಚ್ ಆಗುವವರೆಗೂ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಎಲ್ಲಾ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ತೀನಿ. ಒನ್ಸ್ ಎಂಡ್ ಆಫ್ ದ ಡಿಸ್ಕ್ ರೀಚ್ ಆದ್ಮೇಲೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ಕೊಂಡು ಬರ್ತೀನಿ. So this is how your scan disk scheduling algorithm will work. As you can see here, ನೀವು ಫಸ್ಟ್ 53 ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. 53 ಆದ್ಮೇಲೆ ನೆಕ್ಸ್ಟ್ 37 ಸರ್ವಿಸ್ ಮಾಡ್ತೀರಾ, ನೆಕ್ಸ್ಟ್ 14, ನೆಕ್ಸ್ಟ್ 0 ರೀಚ್ ಆಗುತ್ತೆ. 0 ಎಂಡ್ ಆಫ್ ದ ಡಿಸ್ಕ್ ರೀಚ್ ಆಯ್ತು. ಅಗೈನ್ ಈಗ ರಿವರ್ಸ್ ಡೈರೆಕ್ಷನ್ ಬಂದು 65 ಸರ್ವಿಸ್ ಮಾಡುತ್ತೆ, 67, 98 ಸರ್ವಿಸ್ ಮಾಡುತ್ತೆ, ನೆಕ್ಸ್ಟ್ 122, 124, 183. ಈ ತರ ಯು ವಿಲ್ ಸ್ಟಾರ್ಟ್ ಸರ್ವಿಸಿಂಗ್ ದ ರಿಕ್ವೆಸ್ಟ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂಟಿಲ್ ಯು ರೀಚ್ ದ ಎಂಡ್ ಆಫ್ ದ ಡಿಸ್ಕ್. Once the end of the disk has been reached, you will reverse the direction and start servicing the request in the reverse direction. Reverse direction request ಗಳನ್ನ ಸರ್ವಿಸ್ ಮಾಡ್ಕೊಂಡು ಹೋಗ್ತೀರಾ. ಅದನ್ನೇ ನಿಮ್ ಸ್ಕ್ಯಾನ್ ಅಲ್ಗಾರಿದಮ್ ಹೇಳೋದು. The disk arm starts at one end of the disk and moves towards the other end, servicing request as it reaches each cylinder until it reaches to the other end of the disk. ಕರೆಕ್ಟ್ ತಾನೆ? ಸೊ ಸರ್ವಿಸ್ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇರುತ್ತೆ ಎಲ್ಲಿವರೆಗೂ until it reaches the one end of the disk. At the other end, the direction of the head movement is reversed. ಈಗ ಹೆಡ್ ಮೂವ್ಮೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡಾದ್ಮೇಲೆ the servicing will continue. The head continuously scans back and forth across the disk. ನೆಕ್ಸ್ಟ್ ಇಲ್ಲಿ ಎಂಡ್ ಆಫ್ ದ ಡಿಸ್ಕ್ ರೀಚ್ ಆದ್ಮೇಲೆ ಪುನಃ ಈ ಕಡೆಗೆ ರಿವರ್ಸ್ ಆಗುತ್ತೆ, ಪುನಃ ಈ ಕಡೆ ಈ ತರ ಸ್ಕ್ಯಾನ್ ಬ್ಯಾಕ್ ಮತ್ತೆ ಫೋರ್ತ್ ಆಗ್ತಾ ಇರುತ್ತೆ. ದಿಸ್ ಟೈಪ್ ಆಫ್ ಅಲ್ಗಾರಿದಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲಿವೇಟರ್ ಅಲ್ಗಾರಿದಮ್ ಅಂತಾನು ಕರೀತಾರೆ. ಬಿಕಾಸ್ ಸಿನ್ಸ್ ಎಲಿವೇಟರ್ ಬಿಲ್ಡಿಂಗ್ ಅಲ್ಲಿ ಎಲಿವೇಟರ್ ಇರೋ ತರ ಇಟ್ ಗೋಸ್ ಅಪ್ ಅಂಡ್ ಕಮ್ಸ್ ಡೌನ್, ಇಟ್ ಗೋಸ್ ಅಪ್ ಅಂಡ್ ಕಮ್ಸ್ ಡೌನ್. ಅದೇ ರೀತಿ ಇಲ್ಲಿ ನಿಮ್ ರಿಕ್ವೆಸ್ಟ್ ಗಳನ್ನ ಒನ್ ಡೈರೆಕ್ಷನ್ ಅಲ್ಲಿ ಸರ್ವಿಸ್ ಮಾಡ್ತೀರಾ, ವಾಪಸ್ ರಿಟರ್ನ್ ಆಗ್ತೀರಾ, ಒನ್ ಡೈರೆಕ್ಷನ್ ಅಲ್ಲಿ ಸರ್ವಿಸ್ ಮಾಡ್ತೀರಾ, ರಿಟರ್ನ್ ಆಗ್ತೀರಾ. ನಿಮ್ ಎಲಿವೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಇಲ್ಲೂ ವರ್ಕ್ ಆಗ್ತಾ ಇರುತ್ತೆ.
ಸೊ ನಾನು ಈ ಎಕ್ಸಾಂಪಲ್ ಅಲ್ಲಿ ಏನ್ ತೋರಿಸ್ತೆ ಅದನ್ನ ಇಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬಟ್ ಇದರಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇರುತ್ತೆ. ಏನು ಮೇಜರ್ ಪ್ರಾಬ್ಲಮ್ ಅಂದ್ರೆ, ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ನಾನು ಇಲ್ಲಿ ಮೇಜರ್ ಪ್ರಾಬ್ಲಮ್ ಇಲ್ಲಿ ಹೇಳಿದ್ದೆ ನೋಡಿ. Assuming a uniform distribution of request for duration, consider the density of request when the head reaches one end and reverse direction. ಸೊ ಇಲ್ಲಿ ಸುಮಾರು ರಿಕ್ವೆಸ್ಟ್ ಗಳು ಇಲ್ಲಿತ್ತು ಅಂತ ಅನ್ಕೊಳ್ಳಿ. ಈ ಪರ್ಟಿಕ್ಯುಲರ್ 0 ಪೊಸಿಷನ್ ಅಲ್ಲಿ ಈಗ ಎಂಡ್ ಮಾಡ್ತಾ ಇದ್ದೀರಾ. ಸೊ ಈ 0th ಪೊಸಿಷನ್ ಅಲ್ಲಿ ಎಂಡ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಗೆ ಪ್ಲೆಂಟಿ ಆಫ್ ರಿಕ್ವೆಸ್ಟ್ ಗಳು ಇತ್ತು. ಸೊ ಇಲ್ಲಿ ಎಲ್ಲಾ ರಿಕ್ವೆಸ್ಟ್ ಗಳನ್ನು ನೀವು ಸರ್ವಿಸ್ ಮಾಡಿದ್ದೀರಾ. ಇಲ್ಲೇ ಪ್ಲೆಂಟಿ ಆಫ್ ರಿಕ್ವೆಸ್ಟ್ ಇತ್ತು. At this point, relatively fewer requests are immediately in front of it since these cylinders have been recently serviced. Correct ತಾನೆ? ನೀವು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇಲ್ಲಿ ಏನೇನ್ ರಿಕ್ವೆಸ್ಟ್ ಗಳಿರುತ್ತೆ ಈ ಎಲ್ಲಾ ರಿಕ್ವೆಸ್ಟ್ ಗಳನ್ನು ಸರ್ವಿಸ್ ಮಾಡಿರ್ತೀರಾ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ. ಸೊ ವಾಪಸ್ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಇಲ್ಲಿ ಏನು ರಿಕ್ವೆಸ್ಟ್ ಗಳೇ ಸಿಗಲ್ಲ. ಬಿಕಾಸ್ ಈ ಎಲ್ಲಾ ರಿಕ್ವೆಸ್ಟ್ ಗಳನ್ನು ನೀವು ಆಗ್ಲೇ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಸರ್ವಿಸ್ ಮಾಡ್ಬಿಟ್ಟಿರ್ತೀರಾ. ಸೊ ಇಲ್ಲಿ ಸುಮ್ನೆ ನೀವು ಈ ಟೈಮ್ ವೇಸ್ಟ್ ಮಾಡ್ತಾ ಈ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ದಂಗ ಆಗುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸಿನ್ಸ್ ಡಿಸ್ ಸಿಲಿಂಡರ್ ದ ಹೆವಿಯೆಸ್ಟ್ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಇಸ್ ಎಟ್ ದ ಅದರ್ ಎಂಡ್ ಆಫ್ ದ ಡಿಸ್ಕ್. ಆಕ್ಚುಲ್ ಆಗಿ ತುಂಬಾ ರಿಕ್ವೆಸ್ಟ್ ಗಳು ಇಲ್ಲಿ ಕಾಯ್ತಾ ಇರ್ತವೆ. ಬಿಕಾಸ್ ಇಲ್ಲಿರುವಂತ ರಿಕ್ವೆಸ್ಟ್ ಗಳೆಲ್ಲಾನು ನೀವು ಈ ಕಡೆ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲಾ ರಿಕ್ವೆಸ್ಟ್ ಗಳನ್ನು ಆಗ್ಲೇ ಸರ್ವಿಸ್ ಮಾಡಿರ್ತೀರಾ. ಸೊ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಎಲ್ಲಿ ಜಾಸ್ತಿ ಇರುತ್ತೆ? ಈಗ ಈ ಎಂಡ್ ಅಲ್ಲಿ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಜಾಸ್ತಿ ಇರುತ್ತೆ. ವೈ? ಈ ಎಂಡ್ ಅಲ್ಲಿ ಇರುವಂತ ಎಲ್ಲಾ ರಿಕ್ವೆಸ್ಟ್ ಗಳನ್ನು ಆಗ್ಲೇ ಸರ್ವಿಸ್ ಮಾಡಿದೀರಾ. ಸೊ ಈ ಎಂಡ್ ಅಲ್ಲಿ ಈಗ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸುಮ್ನೆ ಟ್ರಾವೆಲ್ ಮಾಡೋ ತರ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾನೆ. ದಿಸ್ ರಿಕ್ವೆಸ್ಟ್ ಹ್ಯಾವ್ ಆಲ್ಸೋ ವೇಟೆಡ್ ದ ಲಾಂಗ್ವೆಸ್ಟ್. ಸೊ ಈ ರಿಕ್ವೆಸ್ಟ್ ಗಳು ತುಂಬಾನೇ ವೇಟ್ ಮಾಡ್ತಾ ಇರ್ತಾ ಟೈಮ್ ಅಲ್ಲಿ. ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಬೇಕಾಗಿರೋದ್ರಿಂದ. ಸೊ ವೈ ನಾಟ್ ಗೋ ದೇರ್ ಫಸ್ಟ್? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಎಲ್ಲಾ ರಿಕ್ವೆಸ್ಟ್ ಗಳು ಸರ್ವಿಸ್ ಆದ್ಮೇಲೆ ಸೊ ಇಲ್ಲಿ ವಾಪಸ್ಸು ಚೆಕ್ ಮಾಡ್ಕೊಂಡು ಬರೋದಕ್ಕಿಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀನಿ. ಬಿಕಾಸ್ ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಇಲ್ಲಿರುವಂತ ಆಲ್ಮೋಸ್ಟ್ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ನ ಸರ್ವಿಸ್ ಮಾಡಿರ್ತೀನಿ. ಸೊ ಮತ್ತೆ ಇಲ್ಲಿ ನನ್ನ ರಿಕ್ವೆಸ್ಟ್ ಗಳನ್ನ ಚೆಕ್ ಮಾಡೋ ಬದಲು ಐ ವಿಲ್ ಡೈರೆಕ್ಟ್ಲಿ ಗೋ ಬ್ಯಾಕ್ ಟು ದ ಅದರ್ ಎಂಡ್. ಈ ಎಂಡ್ ಬರ್ತೀನಿ. ಬಿಕಾಸ್ ಇಲ್ಲಿ ನಂಗೆ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಗಳು ಜಾಸ್ತಿ ವೆಯ್ಟ್ ಮಾಡ್ತಾ ಇರ್ತವೆ. ಸೊ ಈ ಎಂಡ್ ಇಂದ ವಾಪಸ್ ಸ್ಟಾರ್ಟ್ ಮಾಡ್ತೀನಿ. ಇದನ್ನೇ ಯುವರ್ ನೆಕ್ಸ್ಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್, ವಿಚ್ ಇಸ್ ಯುವರ್ ಕ್ಲಸ್ಟರ್ ಸ್ಕ್ಯಾನ್ ಅಥವಾ ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಸೊ ಸ್ಕ್ಯಾನ್ ಗೆ ಆಪೋಸಿಟ್ ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಹೆಂಗ್ ವರ್ಕ್ ಆಗುತ್ತೆ ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್? ಇಟ್ ಇಸ್ ಎ ವೇರಿಯಂಟ್ ಆಫ್ ಸ್ಕ್ಯಾನ್. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಟು ಪ್ರೊವೈಡ್ ಎ ಮೋರ್ ಯೂನಿಫಾರ್ಮ್ ವೇಟ್ ಟೈಮ್ ಲೈಕ್ ಸ್ಕ್ಯಾನ್, ಸಿ ಸ್ಕ್ಯಾನ್ ಮೂವ್ಸ್ ದ ಹೆಡ್ ಫ್ರಮ್ ಒನ್ ಎಂಡ್ ಆಫ್ ದ ಡಿಸ್ಕ್ ಟು ದ ಅದರ್. ಈ ತರ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಹೌಎವರ್ when the head reaches the other end ಗೆ ರೀಚ್ ಆದ್ಮೇಲೆ, however it immediately returns to the beginning of the disk without resourcing any request on the return trip. ಸೊ ಇಲ್ಲಿ ಅದರ್ ಎಂಡ್ ಗೆ ಹೆಡ್ ರೀಚ್ ಆದ ತಕ್ಷಣ ಇಲ್ಲಿ ಏನು ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡಕ್ ಹೋಗಲ್ಲ, ಇಲ್ಲಿಗೆ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ಒನ್ಸ್ ಇಟ್ ಸರ್ವಿಸ್ ನೋಡಿ, ಇಲ್ಲಿ ಡಯಾಗ್ರಾಮ್ ನೋಡೋ ಪ್ರಕಾರ ನಿಮ್ದು ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್ ಹೆಡ್ 53 ಅಲ್ಲಿ ಸ್ಟಾರ್ಟ್ ಆದ್ಮೇಲೆ ಈ ಡೈರೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಗಳನ್ನ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಒನ್ಸ್ ಇಟ್ ರೀಚಸ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್, ಯುವರ್ ಪಾಯಿಂಟರ್ ಇಲ್ಲೇನು ಸರ್ವಿಸ್ ಮಾಡಲ್ಲ ರಿಕ್ವೆಸ್ಟ್, ಇಮಿಡಿಯೇಟ್ ಆಗಿ ಅದರ್ ಎಂಡ್ ಆಫ್ ದ ಡಿಸ್ಕ್ ಗೆ ನಿಮ್ ಕಂಟ್ರೋಲ್ ನ ತಂದ್ಕೊಬಿಡುತ್ತೆ. ಸೊ ಅಲ್ಲಿಂದ ಪುನಃ ವಾಪಸ್ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ಕೊಂಡು ಹೋಗುತ್ತೆ. ಏನಕ್ಕೆ ಈ ತರ ಮಾಡುತ್ತೆ ಅಂದ್ರೆ, ಬಿಕಾಸ್ ಇಲ್ಲಿರೋ ರಿಕ್ವೆಸ್ಟ್ ಗಳನ್ನ ಈ ಕಡೆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೇನೆ ಸರ್ವಿಸ್ ಮಾಡಿರ್ತೀರಾ. ಸೊ ಇನ್ನೊಂದ್ಸಲ ಆ ರಿಕ್ವೆಸ್ಟ್ ಗಳನ್ನ ಚೆಕ್ ಮಾಡ್ಕೊಂಡು ಹೋಗೋ ಬದಲು ಡೈರೆಕ್ಟ್ ಆಗಿ ಅದರ್ ಎಂಡ್ ಆಫ್ ದ ಡಿಸ್ಕ್ ಹೋದ್ರೆ ಅವಾಗ ವೇಟಿಂಗ್ ಟೈಮ್ ಏನಿರುತ್ತೆ ಈ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಅದು ತುಂಬಾನೇ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನ ನಾನು ಸಿ ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಂತ ಕರಿತೀನಿ. ಅಂಡ್ ದ ಲಾಸ್ಟ್ ಅಲ್ಗಾರಿದಮ್ is look scheduling algorithm. Now we shall look into the details of look scheduling algorithm. ಸೊ ನಿಮ್ದು ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಏನಿದೆ, ಒಂದ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಿ ಯಾವಾಗ ಎಂಡ್ ಆಫ್ ದ ಡಿಸ್ಕ್ ರೀಚ್ ಆಗುತ್ತೆ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡಿಸ್ಕ್ ರೀಚ್ ಆಗುತ್ತೆ ಅವಾಗ ಡೈರೆಕ್ಷನ್ ಅಲ್ಲಿ ರಿವರ್ಸ್ ಆಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಎಂಡ್ ಆಫ್ ದ ಡಿಸ್ಕ್ ರೀಚ್ ಆಯ್ತು, ಅವಾಗ ಪುನಃ ಸ್ಟಾರ್ಟಿಂಗ್ ಆಫ್ ದ ಡಿಸ್ಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಆಕ್ಚುಯಲ್ ಆಗಿ ನಿಮ್ಗೆ ರಿಕ್ವೆಸ್ಟ್ ಗಳು ಇಲ್ಲಿವರೆಗೂ ಇರಲ್ಲ, ಈ ಪಾಯಿಂಟ್ ವರ್ಗು ಅವೈಲೇಬಲ್ ಇರಲ್ಲ. ರಿಕ್ವೆಸ್ಟ್ ಗಳು ಇಲ್ಲೆಲ್ಲೋ ಎಂಡ್ ಆಗ್ತಾ ಇರುತ್ತೆ. ಅದನ್ನೇ ನಿಮ್ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಎಂಟೈರ್ ಡಿಸ್ಕ್ ಎಂಡ್ ವರ್ಗು ರೀಚ್ ಆಗೋ ಅವಶ್ಯಕತೆ ಇರಲ್ಲ. ನೀವು ಎಲ್ಲಿ ಎಂಡ್ ರಿಕ್ವೆಸ್ಟ್ ಲಾಸ್ಟ್ ಇರುತ್ತೆ ನೋಡಿ, 183 ಲಾಸ್ಟ್, ಬಟ್ ಸುಮ್ನೆ 199 ವರ್ಗು ಟ್ರಾವೆಲ್ ಮಾಡ್ತಾ ಇತ್ತು. ಬಿಕಾಸ್ ಅದು ಎಂಡ್ ಆಫ್ ದ ಡಿಸ್ಕ್ ಆಗಿರೋದ್ರಿಂದ ಅಲ್ಲಿವರೆಗೂ ಟ್ರಾವೆಲ್ ಮಾಡಿ ರಿಟರ್ನ್ ಆಗುತ್ತೆ ನಿಮ್ ಸಿ ಸ್ಕ್ಯಾನ್ ಅಲ್ಲಿ.
ಸೊ ನಿಮ್ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ 183 ಕಂಪ್ಲೀಟ್ ಆದ ತಕ್ಷಣ ಇಟ್ ವಿಲ್ ರಿಟರ್ನ್ ಬ್ಯಾಕ್. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಆಸ್ ಯು ಕ್ಯಾನ್ ಸಿ ಹಿಯರ್ ಫಸ್ಟ್ 53 ಸರ್ವ್ ಮಾಡುತ್ತೆ, ಈ ಡೈರೆಕ್ಷನ್ ಅಲ್ಲಿ ಕಂಪ್ಲೀಟ್ ಸರ್ವಿಸ್ ಮಾಡ್ತಾ ಮಾಡ್ತಾ 183 ರೀಚ್ ಆಯ್ತು. 183 ರೀಚ್ ಆಗ್ತಾ ಡೈರೆಕ್ಟ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಅದರ್ ಎಂಡ್ 14 ಬರುತ್ತೆ, 0ಗೆ ಹೋಗಲ್ಲ. ಸೊ ಈ ತರ ನಿಮ್ದು ಸಿ ಲುಕ್ ಡಿಶೆಡ್ಯೂಲಿಂಗ್ ಅಲ್ಗಾರಿದಮ್ ವರ್ಕ್ ಆಗುತ್ತೆ. Without going or reaching to the end of the disk, it will go as far as the last request is present. So 183 is the last request in this particular direction. So it will go till 183th request ವರೆಗೂ ಹೋಗುತ್ತೆ. 183th request ನ ಸರ್ವಿಸ್ ಮಾಡಾದ್ಮೇಲೆ again it will come back to the other direction ಇಂದ 14 ಇಂದ ಟ್ರಾನ್ಸ್ಫರ್ ಸ್ಟಾರ್ಟ್ ಮಾಡುತ್ತೆ, 0ಗೆ ಹೋಗಲ್ಲ. ಸೊ ಇದನ್ನ ನಿಮ್ದು ಸಿ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಥವಾ ಲುಕ್ ಶೆಡ್ಯೂಲಿಂಗ್ ಅಂತಾನೆ ಕರೀತಾರೆ. ಆಸ್ ವಿ ಡಿಸ್ಕ್ರೈಬ್ ದೆಮ್, ಬೋತ್ ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಏನ್ ಮಾಡುತ್ತೆ, ಇಟ್ ವಿಲ್ ಮೂವ್ ದ ಡಿಸ್ಕಾಮ್ ಅಕ್ರಾಸ್ ದ ಫುಲ್ ವಿಡ್ತ್ ಆಫ್ ದ ಡಿಸ್ಕ್. ಒಂದೊಂದು ಎಂಡ್ ಆಫ್ ದ ಡಿಸ್ಕ್ ರೀಚ್ ವರೆಗೂ ಹೋಗುತ್ತೆ. ಬಟ್ ಇನ್ ಪ್ರಾಕ್ಟೀಸ್ ಏನಾಗುತ್ತೆ, ಎರಡು ಈ ತರ ಆಲ್ಗರಿದಮ್ ನ ಇಂಪ್ಲಿಮೆಂಟ್ ಮಾಡಲ್ಲ. ಯುವರ್ ಆರ್ಮ್ ವಿಲ್ ಗೋ ಆಸ್ ಫಾರ್ ಆಸ್ ದ ಫೈನಲ್ ರಿಕ್ವೆಸ್ಟ್ ಇನ್ ಈಚ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಅಲ್ಲಿ ಫೈನಲ್ ರಿಕ್ವೆಸ್ಟ್ 183, ಸೊ ಇಲ್ಲಿವರೆಗೂ ಮಾತ್ರ ಟ್ರಾವೆಲ್ ಆಗುತ್ತೆ. ದೆನ್ ಇಟ್ ರಿವರ್ಸಸ್ ಡೈರೆಕ್ಷನ್ ಇಮಿಡಿಯೇಟ್ಲಿ ಡೈರೆಕ್ಷನ್ ರಿವರ್ಸ್ ಮಾಡುತ್ತೆ ವಿತೌಟ್ ಗೋಯಿಂಗ್ ಆಲ್ ದ ವೇ ಟು ದ ಎಂಡ್ ಆಫ್ ದ ಡಿಸ್ಕ್. ಪುನಃ ಡೈರೆಕ್ಷನ್ ರಿವರ್ಸ್ ಮಾಡೋದು 0 ಇಂದ ಸ್ಟಾರ್ಟ್ ಆಗಲ್ಲ, 14 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಸಿ ಲುಕ್ ಡಿಶೆಡ್ಯೂಲಿಂಗ್ ಅಲ್ಗಾರಿದಮ್ ವಿಲ್ ವರ್ಕ್ ಅಥವಾ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ವಿಲ್ ವರ್ಕ್. ಸೊ ದಿಸ್ ಆರ್ ದ 5 ಮೇಜರ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಯು ನೀಡ್ ಟು ಫಾಲೋ. ಸೊ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಫಸ್ಟ್ ಆಫ್ ಆಲ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಪ್ಲೇಸ್ ಎ ಮೇಜರ್ ರೋಲ್. It is the responsibility of the operating system to use your hardware resources efficiently. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಹಾರ್ಡ್ವೇರ್ ರಿಸೋರ್ಸಸ್ ನ ಎಫಿಷಿಯಂಟ್ ಆಗಿ ಯೂಸ್ ಮಾಡೋ ತರ ನೋಡ್ಕೋಬೇಕು. ಯೂಶಲ್ ಆಗಿ ನಾವು ಡಿಸ್ಕ್ ಡ್ರೈವ್ ಏನಿರುತ್ತೆ, ನಿಮ್ದು ಹಾರ್ಡ್ ಡಿಸ್ಕ್ ಡ್ರೈವ್, ಕಾಂಪ್ಯಾಕ್ಟ್ ಡಿಸ್ಕ್ ಡ್ರೈವ್ ಏನಿರುತ್ತೆ, ಅಲ್ಲಿಂದ ಡೇಟಾನ ಆಕ್ಸೆಸ್ ಮಾಡ್ತೀರಾ, ಇನ್ಪುಟ್ ತಗೋತೀರಾ ಅಥವಾ ಡೇಟಾನ ಔಟ್ಪುಟ್ ಮಾಡ್ತೀರಾ. ಈ ಡೇಟಾನ ಆಕ್ಸೆಸ್ ಮಾಡಬೇಕು, ಇನ್ಪುಟ್ ತಗೋಬೇಕು ಅಥವಾ ಔಟ್ಪುಟ್ ಮಾಡ್ಕೋಬೇಕು ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಆಕ್ಸೆಸ್ ಟೈಮ್ ಅಂಡ್ ಬ್ಯಾಂಡ್ವಿಡ್ತ್. ಎಷ್ಟು ಫಾಸ್ಟ್ ಆಗಿ ಆಕ್ಸೆಸ್ ಮಾಡ್ತೀರಾ, ಎಷ್ಟು ಟೋಟಲ್ ನಂಬರ್ ಆಫ್ ಬೈಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎಕ್ಸೆಸ್ ಟೈಮ್ ಬಂದು ಸೀಕ್ ಟೈಮ್ ಮತ್ತೆ ರೊಟೇಷನಲ್ ಲೇಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೀಕ್ ಟೈಮ್ ಅಂದ್ರೆ ಏನು, ಆ ಡಿಸ್ಕ್ ನಂಬರ್ ಯಾವ ಸಿಲಿಂಡರ್ ಹೆಡ್ಗೆ ಡೇಟಾ ಇದೆ ಆ ಸಿಲಿಂಡರ್ ಹೆಡ್ಗೆ ಮೂವ್ ಆಗ್ಬೇಕು ಆ ಡಿಸ್ಕ್ ಆರ್ಮ್, ಆ ಟೈಮ್ ನ ಸೀಕ್ ಟೈಮ್ ಅಂತ ಕರೀತಾರೆ. ಒನ್ಸ್ ಆ ಡಿಸ್ಕ್ ಹೆಡ್ ಆ ಸಿಲಿಂಡರ್ ಮೂವ್ ಆದ್ಮೇಲೆ ಆ ಸಿಲಿಂಡರ್ ಅಲ್ಲಿ ಯಾವ ಸೆಕ್ಟರ್ ಅಲ್ಲಿ ಡೇಟಾ ಇದೆ ಅನ್ನೋದ್ ಬೇಕು. ಆ ಟೈಮ್ಗೆ ಏನ್ ತಗೊಳುತ್ತೆ ಅದನ್ನ ರೊಟೇಷನಲ್ ಲೇಟೆನ್ಸಿ ಅಂತ ತಗೋತೀವಿ. ಡಿಸ್ಕ್ ಬ್ಯಾಂಡ್ವಿಡ್ತ್ ಅಂದ್ರೆ ಎಷ್ಟು ನಂಬರ್ ಆಫ್ ಬೈಟ್ಸ್ ಫಸ್ಟ್ ರಿಕ್ವೆಸ್ಟ್ ಇಂದ ಲಾಸ್ಟ್ ರಿಕ್ವೆಸ್ಟ್ ವರೆಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದೆರಡೂನು ಇಂಪ್ರೂವ್ ಮಾಡೋ ಕೆಲಸ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕೈಲಿದೆ. ಇವೆರಡೂನು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ಇಂಪ್ರೂವ್ ಮಾಡುತ್ತೆ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಸಮ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಕೆಲವೊಂದು ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ನ ಯೂಸ್ ಮಾಡಿ ಇಂಪ್ರೂವ್ ಮಾಡಕ್ ಟ್ರೈ ಮಾಡುತ್ತೆ. ಯಾವ್ದಾವ್ದು ಡಿಫ್ರೆಂಟ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅಂದ್ರೆ ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವ್. ಅದೇಂಗ್ ವರ್ಕ್ ಆಗುತ್ತೆ, ಯಾವ ರಿಕ್ವೆಸ್ಟ್ ಗಳು ಯಾವ ಆರ್ಡರ್ ಅಲ್ಲಿ ಬರುತ್ತೆ ಅದೇ ಆರ್ಡರ್ ಅಲ್ಲಿ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಕೊಡುತ್ತೆ. ನಿಮ್ದು ಹೆಡ್ ಪೊಸಿಷನ್ 53 ಅಲ್ಲಿ ಇತ್ತು ಅಂದ್ರೆ ನಿಮ್ದು ಡಿಸ್ಕ್ ಡ್ರೈವ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ರಿಕ್ವೆಸ್ಟ್ ಗಳಿತ್ತು ಅದೇ ಆರ್ಡರ್ ಅಲ್ಲಿ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡುತ್ತೆ. ಬಟ್ ಇದು ಫೇರ್ ಆದ್ರೂ ಸಹ ಇದರಲ್ಲಿ ನಂಬರ್ ಆಫ್ ಹೆಡ್ ಮೂವ್ಮೆಂಟ್ ಏನಿರುತ್ತೆ 640 ಸಿಲಿಂಡರ್ಸ್ ಇರುತ್ತೆ. ದಟ್ ಮೀನ್ಸ್ ತುಂಬಾನೇ ವೇಟಿಂಗ್ ಟೈಮ್ ಜಾಸ್ತಿ ಆಗುತ್ತೆ ಕೆಲವೊಂದು ರಿಕ್ವೆಸ್ಟ್ ಗಳಿಗೆ. ಇದನ್ನ ಓವರ್ಕಮ್ ಮಾಡಕ್ಕೆ ಅಂತಾನೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ಅಲ್ಗಾರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಕರೆಂಟ್ ಹೆಡ್ ಪೊಸಿಷನ್ ಅಲ್ಲಿ ಯಾವ ರಿಕ್ವೆಸ್ಟ್ ಹತ್ರದಲ್ಲಿದೆ ಆ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ನ ಫಸ್ಟ್ ಸರ್ವಿಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನಾನು 236 ಸಿಲಿಂಡರ್ ಮೂವ್ಮೆಂಟ್ ಬರುತ್ತೆ. ಬಟ್ ಇದು ಸಹ ಆಪ್ಟಿಮಲ್ ಸೊಲ್ಯೂಷನ್ ಅಲ್ಲ, ಇದನ್ನು ಇನ್ನೂ ರೆಡ್ಯೂಸ್ ಮಾಡಬಹುದು, 208 ಸಿಲಿಂಡರ್ಸ್ ಬರೋವರೆಗೂ ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಇದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ ಏನು ಅಂದ್ರೆ ಈ 14 ರಿಕ್ವೆಸ್ಟ್ ನ ಸರ್ವಿಸ್ ಮಾಡ್ಬೇಕಾದ್ರೆ ಹೊಸ ರಿಕ್ವೆಸ್ಟ್ ಏನಾದ್ರು ಕ್ಯೂ ಅಲ್ಲಿ ಬಂತು ಅಂದ್ರೆ ಅದನ್ನ ಸರ್ವಿಸ್ ಮಾಡ್ಕೊಂಡು ಹೋಗ್ತೀರಾ. ಆತರ ಈ ಲೈನ್ ಅಲ್ಲಿ ಹೊಸ ರಿಕ್ವೆಸ್ಟ್ ನ ಸರ್ವಿಸ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಈ 183 ಅಲ್ಲಿ ಏನ್ ರಿಕ್ವೆಸ್ಟ್ ಇದೆ ಅದು ಇಂಡೆಫಿನೈಟ್ ಅಮೌಂಟ್ ಆಫ್ ಟೈಮ್ ವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಅದನ್ನ ಸ್ಟಾರ್ವೇಷನ್ ಅಂತ ಕರೀತಾರೆ. ಸೊ ಇದು ಮೇಜರ್ ಪ್ರಾಬ್ಲಮ್ ನಿಮ್ದು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಅಲ್ಲಿ. ಸೊ ನೆಕ್ಸ್ಟ್ ಅಲ್ಗಾರಿದಮ್ ಬಂದು ಸ್ಕ್ಯಾನ್ ಶೆಡ್ಯೂಲಿಂಗ್. ಸ್ಕ್ಯಾನ್ ಶೆಡ್ಯೂಲಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಯು ವಿಲ್ ಸ್ಟಾರ್ಟ್ ಸರ್ವಿಸಿಂಗ್ ದ ರಿಕ್ವೆಸ್ಟ್ ಇನ್ ಒನ್ ಡೈರೆಕ್ಷನ್. ಒನ್ಸ್ ಯು ರೀಚ್ ದ ಎಂಡ್ ಆಫ್ ದ ಡಿಸ್ಕ್ ದೆನ್ ಯು ವಿಲ್ ಸ್ಟಾರ್ಟ್ ಸರ್ವಿಸಿಂಗ್ ದ ರಿಕ್ವೆಸ್ಟ್ ಇನ್ ದ ರಿವರ್ಸ್ ಡೈರೆಕ್ಷನ್. ಬಟ್ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನು, ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಈ ರಿಕ್ವೆಸ್ಟ್ ಗಳೆಲ್ಲ ಸರ್ವಿಸ್ ಮಾಡಿರ್ತೀರಾ, ಪುನಃ ಇನ್ನೊಂದು ಡೈರೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ನ ಚೆಕ್ ಮಾಡೋರು ಯಾವುದೇ ರಿಕ್ವೆಸ್ಟ್ ಗಳು ಇರೋದಿಲ್ಲ. ಆಕ್ಚುಲ್ ಆಗಿ ನಿಮ್ಗೆ ಡೆನ್ಸಿಟಿ ಆಫ್ ರಿಕ್ವೆಸ್ಟ್ ಗಳು ಅದರ್ ಎಂಡ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಓವರ್ಕಮ್ ಮಾಡಕ್ಕೆ ಈ ಸ್ಕ್ಯಾನ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಸಿ ಸ್ಕ್ಯಾನ್ ಯೂಸ್ ಮಾಡ್ತೀರಾ.
ಸಿ ಸ್ಕ್ಯಾನ್ ಹೆಂಗ್ ವರ್ಕ್ ಆಗುತ್ತೆ, ಒನ್ ಡೈರೆಕ್ಷನ್ ರಿಕ್ವೆಸ್ಟ್ ಗಳನ್ನೆಲ್ಲ ಸರ್ವಿಸ್ ಮಾಡಾದ್ಮೇಲೆ ಎಗೇನ್ ಯು ವಿಲ್ ಸ್ಟಾರ್ಟ್ ಸರ್ವಿಸಿಂಗ್ ದ ರಿಕ್ವೆಸ್ಟ್ ಫ್ರಮ್ ದ ಅದರ್ ಎಂಡ್. ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀರಾ, ಇಲ್ಲಿಂದ ರಿಕ್ವೆಸ್ಟ್ ಗಳನ್ನ ಸರ್ವಿಸ್ ಮಾಡ್ತೀರಾ. ಬಟ್ ಆಕ್ಚುಲ್ ಆಗಿ ನಿಮ್ ಸ್ಕ್ಯಾನ್ ಸಿ ಸ್ಕ್ಯಾನ್ ಏನಿದೆ, ಎಂಡ್ ಆಫ್ ದ ಡಿಸ್ಕ್ ಸ್ಟಾರ್ಟಿಂಗ್ ಆಫ್ ದ ಡಿಸ್ಕ್ ನ ರೀಚ್ ಆಗ್ತಾ ಇರುತ್ತೆ. ಅದು ರೀಚ್ ಆಗೋ ಅವಶ್ಯಕತೆ ಇರಲ್ಲ. ಲಾಸ್ಟ್ ರಿಕ್ವೆಸ್ಟ್ ಏನಿದೆ ಅದನ್ನ ಸರ್ವಿಸ್ ಮಾಡಿ ಬಂದ್ರೆ ಸಾಕು ಅನ್ನೋದು ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಎಸ್ ಯು ಕ್ಯಾನ್ ಸಿ ಹಿಯರ್, ಲಾಸ್ಟ್ ರಿಕ್ವೆಸ್ಟ್ 183 ಅಲ್ಲಿ ಇದೆ, ಅದನ್ನ ಸರ್ವಿಸ್ ಮಾಡಿ ನೆಕ್ಸ್ಟ್ 14 ಬರ್ತಾ ಇದೆ. ಇದನ್ನ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಂತ ಕರೀತಾರೆ. ಸೊ ದಿಸ್ ಆರ್ ದ 5 ಮೇಜರ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. This scheduling algorithms. This is an important question from exam point of view. It might be asked. So you need to write all these slides information. Ella slides information ನಿಮ್ಗೆ ಎಷ್ಟು ಕಂಡೆನ್ಸ್ ಆಗುತ್ತೆ ಅಷ್ಟು ಕಂಡೆನ್ಸ್ ಮಾಡಿ ಬರಿಬಹುದು ಬೇಕಾದ್ರೆ. ಸೊ 5 ಮೇಜರ್ ಡಿಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಯಾವ್ದು ಅಂದ್ರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್, ಸ್ಕ್ಯಾನ್ ಶೆಡ್ಯೂಲಿಂಗ್, ಸಿ ಸ್ಕ್ಯಾನ್ ಶೆಡ್ಯೂಲಿಂಗ್, ಲಾಸ್ಟ್ ಒನ್ ಇಸ್ ಲುಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. So now the next topic for this presentation session is components of a Linux system. What are all the various components available for a Linux system? Linux system ಅಲ್ಲಿ ಯಾವ್ದು ಮೇಜರ್ ಕಾಂಪೊನೆಂಟ್ಸ್ ಇದೆ ಅನ್ನೋದು ನೆಕ್ಸ್ಟ್ ಟಾಪಿಕ್. Now we shall look into the major components with respect to a Linux system. So actually there are 3 main components in your Linux system. Those 3 main components are kernel, system library ಮತ್ತೆ system utilities. So ಏನು kernel ಅಂದ್ರೆ actually ಆಗಿ, so it is the main part which contains the important abstractions of an operating system. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ, ವರ್ಚುವಲ್ ಮೆಮೊರಿ ಆಗಿರ್ಬೋದು ಅಥವಾ ಆಪರೇಟಿಂಗ್ ಸಿಸ್ಟಮ್ ಪ್ರೋಸೆಸಸ್ ಆಗಿರ್ಬೋದು, ಈ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಅಬ್ಸ್ಟ್ರಾಕ್ಷನ್ಸ್ ಅಥವಾ ಇನ್ಫಾರ್ಮೇಶನ್ ಏನಿರುತ್ತೆ ಅದೆಲ್ಲ ಇನ್ಫಾರ್ಮೇಶನ್ ವಿಲ್ ಬಿ ಸ್ಟೋರಿಂಗ್ ಇನ್ ಎ ಕಾಂಪೊನೆಂಟ್ ಕಾಲ್ಡ್ ಎಸ್ ಕರ್ನಲ್. ಕರ್ನಲ್ ಅಲ್ಲ ಕಾಂಪೊನೆಂಟ್ ಅಲ್ಲಿ ಸ್ಟೋರ್ ಮಾಡ್ತೀರಾ. So your next component is called as system libraries. ಈ system libraries ಕೆಲಸ ಏನು ಅಂದ್ರೆ, they will provide a set of functions. ಒಂದು set of functions ನ ಪ್ರೊವೈಡ್ ಮಾಡ್ತಾರೆ. ಈ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈಗ ಅಪ್ಲಿಕೇಶನ್ಸ್, ನಾನು ಯಾವ್ದೋ ಒಂದು ಗೇಮ್ ಬರ್ದಿರ್ತೀನಿ, NFS ಅಂತ ಒಂದು ಗೇಮ್ ಬರ್ದಿರ್ತೀನಿ. ಈ NFS ಗೇಮ್ ಏನಿರುತ್ತೆ, ಆ NFS ಗೇಮ್ ಈ ಕರ್ನಲ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾಗಿರುತ್ತೆ ಅಂತ ಅನ್ಕೊಡಿ. ಇಲ್ಲಿ ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಕರ್ನಲ್ ಒಳಗೆ. ಆಪರೇಟಿಂಗ್ ಸಿಸ್ಟಮ್ದು ಕಂಪ್ಲೀಟ್ ಇನ್ಫಾರ್ಮೇಶನ್, ಆಪರೇಟಿಂಗ್ ಸಿಸ್ಟಮ್ದು ಕಂಪ್ಲೀಟ್ ಫೀಚರ್ಸ್ ಎಲ್ಲ ಕರ್ನಲ್ ಅವೈಲೇಬಲ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ಏನಾದ್ರು ಕರ್ನಲ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂದ್ರೆ ಯುವರ್ ಸಿಸ್ಟಮ್ ಲೈಬ್ರರೀಸ್ ವಿಲ್ ಪ್ರೊವೈಡ್ ಸಮ್ ಫಂಕ್ಷನ್ಸ್, ಒಂದಷ್ಟು ಫಂಕ್ಷನ್ಸ್ ಗಳು ಕೊಡುತ್ತೆ. ಆ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ಸ್ ಕರ್ನಲ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಸಿಸ್ಟಮ್ ಯುಟಿಲಿಟೀಸ್. ಈ ಸಿಸ್ಟಮ್ ಯುಟಿಲಿಟೀಸ್ ಕೆಲಸ ಏನು ಅಂದ್ರೆ, ಕೆಲವೊಂದು ಮ್ಯಾನೇಜ್ಮೆಂಟ್ ಟಾಸ್ಕ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತವೆ ನಿಮ್ ಲೈನೆಕ್ಸ್ ಸಿಸ್ಟಮ್ ಅಲ್ಲಿ. ಏನ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಅಂದ್ರೆ, ಈಗ ಯಾವ್ದಾದ್ರು ಸಿಸ್ಟಮ್ ನ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಏನೋ ಇನಿಷಿಯಲೈಸೇಷನ್ ಕಾನ್ಫಿಗರೇಷನ್ ಮಾಡಬೇಕು. ಸೊ ಅದು ಒನ್ ಟೈಮ್ ಇನಿಷಿಯಲೈಸೇಷನ್ ಕಾನ್ಫಿಗರೇಷನ್. ಆ ತರ ಇನಿಷಿಯಲಿ ಸೆಟಪ್ ಮಾಡ್ಬೇಕಾದ್ರೆ ಏನಾದ್ರು ಇನಿಷಿಯಲೈಸೇಷನ್ ಕಾನ್ಫಿಗರೇಷನ್ ಮಾಡ್ಬೇಕಾದ್ರೆ ಮಾಡುತ್ತೆ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗು ಕೆಲವೊಂದು ಸಿಸ್ಟಮ್ ಯುಟಿಲಿಟೀಸ್ ರನ್ ಆಗುತ್ತೆ. ಪರ್ಮನೆಂಟ್ ಆಗಿ ಯಾವಾಗ ರನ್ ಆಗುತ್ತೆ ಅಂದ್ರೆ, ಈಗ ಯಾವ್ದಾದ್ರು ಒಂದು ನೆಟ್ವರ್ಕ್ ಕನೆಕ್ಷನ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಶೇರ್ ಇಟ್ ನ ನೀವು ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಅವಾಗ ನೆಟ್ವರ್ಕ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿರುತ್ತೆ. ಅವಾಗ ಇಲ್ಲ ಅಂದ್ರೆ ಯಾವ್ದೋ ವೈಫೈಗೆ ಕನೆಕ್ಟ್ ಆಗ್ಬೇಕಾಗಿರುತ್ತೆ. ಅದಾದ್ಮೇಲೆ ಯಾವ್ದೋ ಒಂದು ಬೇರೆ ಟರ್ಮಿನಲ್ ಇಂದ ರಿಕ್ವೆಸ್ಟ್ ಬರ್ತಾ ಇರುತ್ತೆ. ಈಗ ಯೂಶಲ್ ಆಗಿ ಕಾರ್ಪೊರೇಟ್ ಅಲ್ಲೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ಟರ್ಮಿನಲ್ಸ್ ಮುಖಾಂತರ ಚಾಟ್ ಮಾಡಿ, ನಿಮ್ ಸ್ಕೈಪ್ ಆಗಿರ್ಬೋದು, ಝೂಮ್ ಆಗಿರ್ಬೋದು, ಆತರ ನೆಟ್ವರ್ಕ್ ಕನೆಕ್ಷನ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂದಾಗ ಇವೆಲ್ಲ ಪರ್ಮನೆಂಟ್ ಆಗಿ ರನ್ ಆಗೋ ಚಾನ್ಸಸ್ ಇರುತ್ತೆ. ರನ್ ಆಗ್ತಾ ಇರುತ್ತೆ ಸಿಸ್ಟಮ್ ಯುಟಿಲಿಟೀಸ್. ಸೊ ದಿಸ್ ಆರ್ ದ 3 ಮೇಜರ್ ಕಾಂಪೊನೆಂಟ್ಸ್ ಆಫ್ ಎ ಲೈನೆಕ್ಸ್ ಸಿಸ್ಟಮ್. ಕರ್ನಲ್ ಅಲ್ಲಿ ಬಂದು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿರುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಥವಾ ಅಬ್ಸ್ಟ್ರಾಕ್ಷನ್ಸ್ ಗಳನ್ನ ಕರ್ನಲ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ. ಸಿಸ್ಟಮ್ ಲೈಬ್ರರೀಸ್ ಅಲ್ಲಿ ದೇ ವಿಲ್ ಪ್ರೊವೈಡ್ ಎ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಂಕ್ಷನ್ಸ್ ಫಾರ್ ಯುವರ್ ಅಪ್ಲಿಕೇಶನ್ ಟು ಇಂಟರಾಕ್ಟ್ ವಿತ್ ದ ಕರ್ನಲ್. ನಿಮ್ ಕರ್ನಲ್ ಜೊತೆ ಇಂಟರಾಕ್ಟ್ ಮಾಡುವಂತ ಒಂದಷ್ಟು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಂಕ್ಷನ್ಸ್ ನ ಸಿಸ್ಟಮ್ ಲೈಬ್ರರೀಸ್ ಪ್ರೊವೈಡ್ ಮಾಡುತ್ತೆ. ಸಿಸ್ಟಮ್ ಯುಟಿಲಿಟೀಸ್ ಬಂದು ಕೆಲವೊಂದು ಮ್ಯಾನೇಜ್ಮೆಂಟ್ ಟಾಸ್ಕ್, ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತವೆ. ಅದ ಯಾವುದು ಅಂದ್ರೆ, ಇನಿಷಿಯಲೈಸೇಷನ್ ಮಾಡ್ಬೇಕಾದ್ರೆ ಸಿಸ್ಟಮ್ ನ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ, ಅಥವಾ ಪರ್ಮನೆಂಟ್ ಆಗು ರನ್ ಆಗೋ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ನೆಟ್ವರ್ಕ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದಾಗ, ಲಾಗಿನ್ ರಿಕ್ವೆಸ್ಟ್ ಗಳು, ಯಾವ್ದಾದ್ರು ಒಂದು ಟರ್ಮಿನಲ್ ಕನೆಕ್ಟ್ ಆಗ್ಬೇಕು, ನೀವೇ ಒಂದು ಸರ್ವರ್ಗೆ ಕನೆಕ್ಟ್ ಆಗ್ಬೇಕು ಅಂದಾಗ ಆ ಸರ್ವರ್ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ಬೇಕು. ಅದೆಲ್ಲದಕ್ಕೂ ಸಿಸ್ಟಮ್ ಯುಟಿಲಿಟೀಸ್ ನ ಪ್ರೊವೈಡ್ ಮಾಡ್ತವೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ವಿಚ್ ರೆಪ್ರೆಸೆಂಟ್ಸ್ ದ ಕಾಂಪೊನೆಂಟ್ಸ್ ಆಫ್ ಯುವರ್ ಲೈನೆಕ್ಸ್ ಸಿಸ್ಟಮ್. ಸೊ ಲೈನೆಕ್ಸ್ ಸಿಸ್ಟಮ್ ಕಂಪ್ಲೀಟ್ ಡಯಾಗ್ರಾಮ್ ಇದು. ಇನ್ ಡೀಟೇಲ್ ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಡೀಟೇಲ್ ಆಗಿ ಏನೇನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ನಿಮ್ದು ಕರ್ನಲ್ ಅಲ್ಲಿ ನಾನು ಆಪರೇಟಿಂಗ್ ಸಿಸ್ಟಮ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳ್ತಾ ಇದೆ.
ಸೊ ನಿಮ್ದು ಕಂಪ್ಲೀಟ್ ಕರ್ನಲ್ ಕೋಡ್ ಅಂತಾನೆ ಬೇರೆ ಇರುತ್ತೆ. ನಾನು ಆಗ್ಲೇ ಫಸ್ಟ್ ಮಾಡ್ಯೂಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಆಪರೇಟಿಂಗ್ ಸಿಸ್ಟಮ್ ಕೋಡೇ ಬೇರೆ, ಯೂಸರ್ ಕೋಡೇ ಬೇರೆ. ಯು ಕೆನಾಟ್ ಎಕ್ಸಿಕ್ಯೂಟ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಕೋಡ್ ಇನ್ ಯೂಸರ್ ಮೋಡ್ ನ ಚೇಂಜ್ ಮಾಡೇ ಆಪರೇಟಿಂಗ್ ಸಿಸ್ಟಮ್ ಕೋಡ್ ನ ಕರ್ನಲ್ ಮೋಡ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ನಾನೇನಾದ್ರು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಐ ನೀಡ್ ಟು ಸ್ವಿಚ್ ಫ್ರಮ್ ಯೂಸರ್ ಮೋಡ್ ಟು ಕರ್ನಲ್ ಮೋಡ್. ಇದನ್ನ ಡ್ಯುಯಲ್ ಮೋಡ್ ಅಂತಾನು ಕರೆದಿದ್ವಿ. ಕರ್ನಲ್ ಮೋಡ್ ಬಿಟ್ಟು 0, ಯೂಸರ್ ಮೋಡ್ ಬಿಟ್ಟು 1 ಇತ್ತು. ಸೊ ಅದನ್ನೇ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ನಿಮ್ ಕರ್ನಲ್ ಕೋಡ್ ಏನಿರುತ್ತೆ ಅದನ್ನ ಪ್ರೋಸೆಸಸ್ ಟು ಪ್ರಿವಿಲೇಜ್ಡ್ ಮೋಡ್ ಅಂತ ಕರೀತಾರೆ. ಸೊ ಆಲ್ ದ ಕರ್ನಲ್ ಕೋಡ್ ವಿಲ್ ಎಕ್ಸಿಕ್ಯೂಟ್ ಇನ್ ದ ಪ್ರೋಸೆಸಸ್ ಪ್ರಿವಿಲೇಜ್ಡ್ ಮೋಡ್. ಪ್ರೋಸೆಸ್ ಪ್ರಿವಿಲೇಜ್ಡ್ ಮೋಡ್ ಅಲ್ಲೇ ನಿಮ್ ಕರ್ನಲ್ ಕೋಡ್, ದಟ್ ಈಸ್ ಕರ್ನಲ್ ಮೋಡ್ ಅಲ್ಲೇ ಎಕ್ಸಿಕ್ಯೂಟ್ ಆಗೋದು, ವಿತ್ ಫುಲ್ ಆಕ್ಸೆಸ್ ಟು ಆಲ್ ದ ಫಿಸಿಕಲ್ ರಿಸೋರ್ಸಸ್ ಆಫ್ ದ ಕಂಪ್ಯೂಟರ್. ಅಲ್ಲಿಂದ ಎಲ್ಲ ಅಲ್ಲಿ ಎಕ್ಸಿಕ್ಯೂಟ್ ಆಗುವಂತ ಕೋಡು ಎಲ್ಲ ಕಂಪ್ಯೂಟರ್ ಇರುವಂತ ಎಲ್ಲಾ ರಿಸೋರ್ಸಸ್ಗೂ ಆಕ್ಸೆಸ್ ನ ತಗೋತೆ. ಲೈನೆಕ್ಸ್ ರೆಫರ್ಸ್ ಟು ದಿಸ್ ಪ್ರಿವಿಲೇಜ್ಡ್ ಮೋಡ್ ಆಸ್ ಕರ್ನಲ್ ಮೋಡ್. ಈ ಮೋಡ್ ಏನಿದೆ ಆ ಪರ್ಟಿಕ್ಯುಲರ್ ಮೋಡ್ಗೆ ಕರ್ನಲ್ ಮೋಡ್ ಅಂತ ಕರಿತೀವಿ. ಸೊ ಯಾವ ಆಪರೇಟಿಂಗ್ ಸಿಸ್ಟಮ್ ಕೋಡ್ ಏನಿರುತ್ತೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ, ದೋಸ್ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ ವಿಲ್ ಹ್ಯಾವ್ ಎಕ್ಸೆಸ್ ಟು ಆಲ್ ಯುವರ್ ಹಾರ್ಡ್ವೇರ್ ರಿಸೋರ್ಸಸ್. ಎಲ್ಲಾ ಹಾರ್ಡ್ವೇರ್ ರಿಸೋರ್ಸಸ್ಗೂ ಆ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ಗೆ ಆಕ್ಸೆಸ್ ಇರುತ್ತೆ. ಜೊತೆಗೆ ಆ ಎಲ್ಲಾ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ ದೇ ಶುಡ್ ಎಕ್ಸಿಕ್ಯೂಟ್ ಇನ್ ಕರ್ನಲ್ ಮೋಡ್. ದೇ ಕೆನಾಟ್ ಎಕ್ಸಿಕ್ಯೂಟ್ ಇನ್ ಯೂಸರ್ ಮೋಡ್. ಯೂಸರ್ ಮೋಡ್ ಅಲ್ಲಿ ಅವು ಎಕ್ಸಿಕ್ಯೂಟ್ ಆಗದೇ ಇಲ್ಲ. ಅಂಡರ್ ಲೈನೆಕ್ಸ್ ನೋ ಯೂಸರ್ ಮೋಡ್ ಕೋಡ್ ಇಸ್ ಬಿಲ್ಟ್ ಇನ್ ಟು ಕರ್ನಲ್. ಯಾವುದೇ ಯೂಸರ್ ಮೋಡ್ ಕೋಡ್ ಇರುತ್ತಲ್ಲ ಅದನ್ನ ಕರ್ನಲ್ ಅಲ್ಲಿ ಬರೆಯಕ್ ಆಗದೇ ಇಲ್ಲ. ಸೊ ಕರ್ನಲ್ ಮೋಡೇ ಬೇರೆ, ಯೂಸರ್ ಮೋಡೇ ಬೇರೆ. ಯೂಸರ್ ಮೋಡ್ ಅಲ್ಲಿ ಬರ್ದಿರುವಂತ ಕೋಡ್ ನ ಕರ್ನಲ್ ಮೋಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಕರ್ನಲ್ ಮೋಡ್ ಅಲ್ಲಿ ಇರುವಂತ ಕೋಡ್ ನ ಯೂಸರ್ ಮೋಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಕ್ಸಿಕ್ಯೂಟ್ ಮಾಡಕ್ಕೆ ಆಗದೇ ಇಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಯೂಶುವಲ್ ಆಗಿ ನಿಮ್ದು ಕರ್ನಲ್ ಕೋಡ್ ಏನಿರುತ್ತೆ ಆ ಕರ್ನಲ್ ಕೋಡ್ ಮತ್ತೆ ಆ ಕರ್ನಲ್ ಕೋಡ್ ನ ಸಪೋರ್ಟ್ ಮಾಡುವಂತ ಡೇಟಾ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದನ್ನ ಒಂದು ಸಿಂಗಲ್ ಅಡ್ರೆಸ್ ಸ್ಪೇಸ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ಎಂಟೈರ್ ಕರ್ನಲ್ ಕೋಡ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಫೀಚರ್ಸ್ ಏನಿರುತ್ತೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎ ಸಿಂಗಲ್ ಅಡ್ರೆಸ್ ಸ್ಪೇಸ್. ಸೊ ಈ ತರ ಸಿಂಗಲ್ ಅಡ್ರೆಸ್ ಸ್ಪೇಸ್ ಅಲ್ಲಿ ಸ್ಟೋರ್ ಮಾಡಿರೋದ್ರಿಂದ ನಿಮ್ ಪ್ರೋಸೆಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ ನ ಕಾಲ್ ಮಾಡಿದಾಗ ಅಥವಾ ಒಂದು ಹಾರ್ಡ್ವೇರ್ ಅಲ್ಲಿಂದ ಯಾವ್ದಾದ್ರು ಒಂದು ಹಾರ್ಡ್ವೇರ್ ಇಂಟರಪ್ಟ್ ನ ಡೆಲಿವರ್ ಮಾಡಿದಾಗ ಕಾಂಟ್ಯಾಕ್ಟ್ ಸ್ವಿಚ್ ಗಳೇನಿರುತ್ತೆ ಅದು ಏನು ನೆಸೆಸರಿ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ 2 ಪ್ರೋಸೆಸ್ ಇತ್ತು ಅಂತ ಅನ್ಕೊಳ್ಳಿ, ಪ್ರೋಸೆಸ್ ಎ ಮತ್ತೆ ಪ್ರೋಸೆಸ್ ಬಿ. ಪ್ರೋಸೆಸ್ ಎ ಬಂದು ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ದೋ ಒಂದು ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ತು ಕರ್ನಲ್ ಮೋಡ್ ಹೋಗಿ. ಸೊ ಅದೇ ಟೈಮ್ ಅಲ್ಲಿ ಪ್ರೋಸೆಸ್ ಬಿ ನಂದು ರಿಕ್ವೆಸ್ಟ್ ಸರ್ವಿಸ್ ಮಾಡಬೇಕು ಅಂತ ಪ್ರೋಸೆಸ್ ಬಿ ರಿಕ್ವೆಸ್ಟ್ ಕಳಿಸುತ್ತೆ. ಅವಾಗ ನಿಮ್ದು ಕರ್ನಲ್ ಮೋಡ್ ಅಲ್ಲಿ ಕಾಂಟ್ಯಾಕ್ಟ್ ಸ್ವಿಚಿಂಗ್ ಆಗೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಸಿನ್ಸ್ ಯು ಆರ್ ಎಕ್ಸಿಕ್ಯೂಟಿಂಗ್ ದ ಕರ್ನಲ್ ಕೋಡ್, ಆಪರೇಟಿಂಗ್ ಸಿಸ್ಟಮ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ತಿರೋದ್ರಿಂದ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕೋಡ್ ಏನಿರುತ್ತೆ ಅದು ಸಿಂಗಲ್ ಅಡ್ರೆಸ್ ಸ್ಪೇಸ್ ಅಲ್ಲಿ ಇರುತ್ತೆ, ಒಂದೇ ಅಡ್ರೆಸ್ ಸ್ಪೇಸ್ ಅಲ್ಲಿ. ಅವಾಗ ಒಂದು ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ನಿಮ್ ಯೂಸರ್ ಕೋಡ್ ಸ್ವಿಚ್ ಆಗ್ಬೇಕಾದ್ರೆ ಕರ್ನಲ್ ಮೋಡ್ ಅಲ್ಲಿ ಅವಾಗ ಕಾಂಟ್ಯಾಕ್ಟ್ ಸ್ವಿಚಿಂಗ್ ಅವಶ್ಯಕತೆ ಇರಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಇದು ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದ್ದಾನೆ, ನಿಮ್ದು ಎಲ್ಲಾ ಕೋಡು ಆಪರೇಟಿಂಗ್ ಸಿಸ್ಟಮ್ ಕೋಡು ಇಟ್ ವಿಲ್ ಪ್ರೆಸೆಂಟ್, ಅದನ್ನ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರೀತಾರೆ. ಆ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಯು ಕ್ಯಾನ್ ಎಕ್ಸಿಕ್ಯೂಟ್ ಓನ್ಲಿ ಇನ್ ದ ಕರ್ನಲ್, ಅದನ್ನ ಕರ್ನಲ್ ಮೋಡ್ ಅಂತಾನು ಕರೀತಾರೆ. ಯು ಕೆನಾಟ್ ಎಕ್ಸಿಕ್ಯೂಟ್ ಯುವರ್ ಯೂಸರ್ ಕೋಡ್ ಮೋಡ್ ಕೋಡ್ ಇನ್ ಕರ್ನಲ್. ಕರ್ನಲ್ ಅಲ್ಲಿ ಯೂಸರ್ ಮೋಡ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾನೆ, ನಿಮ್ದು ಕರ್ನಲ್ ಕೋಡ್ ಮತ್ತು ರಿಲೇಟೆಡ್ ಡೇಟಾ ಸ್ಟ್ರಕ್ಚರ್ಸ್ ಏನಿದೆ ಆ ರಿಲೇಟೆಡ್ ಡೇಟಾ ಸ್ಟ್ರಕ್ಚರ್ಸ್ ಎಲ್ಲಾನು ಒಂದು ಸಿಂಗಲ್ ಅಡ್ರೆಸ್ ಸ್ಪೇಸ್ ಅಲ್ಲಿ ಮೇಂಟೈನ್ ಮಾಡ್ತೀನಿ. ಸೊ ನೀವು ಅಲ್ಲೇನೆ 2 ಪ್ರೋಸೆಸ್ಗಳು ಬೇರೆ ರಿಕ್ವೆಸ್ಟ್ ಗಳನ್ನ ಕಳಿಸ್ತಾ ಇದ್ದಾಗ ಕಾಂಟ್ಯಾಕ್ಟ್ ಸ್ವಿಚಿಂಗ್ ಏನು ಅವಶ್ಯಕತೆ ಇರಲ್ಲ ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳುತ್ತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಥರ್ಡ್ ಪ್ಯಾರಾಗ್ರಾಫ್ ಅಂದ್ರೆ, ಒಂದು ಸಿಂಗಲ್ ಅಡ್ರೆಸ್ ಸ್ಪೇಸ್ ನ ಮೇಂಟೈನ್ ಮಾಡಿ ನಾನು ಎಲ್ಲಾ ಕೋಡ್ನು ಹಾಕೊಂಡಿದ್ದೀನಿ ಲಿಮಿಟೆಡ್ ಸೆಟ್ ಆಫ್ ಫೀಚರ್ಸ್. ಅವಾಗ ನೀವು ಕೇಳ್ಬೋದು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಷ್ಟೊಂದು ತುಂಬಾ ಫಂಕ್ಷನಾಲಿಟಿ ಕೊಡುತ್ತೆ ಅಂತ ಹೇಳ್ತೀರಾ, ಬಟ್ ಈ ತರ ಸಿಂಗಲ್ ಅಡ್ರೆಸ್ ಸ್ಪೇಸ್ ಅಲ್ಲಿ ಲಿಮಿಟೆಡ್ ಫೀಚರ್ಸ್ ನ ಹಾಕೊಂಡಿದ್ರೆ ರಿಮೈನಿಂಗ್ ಫಂಕ್ಷನಾಲಿಟಿ ಎಲ್ಲ ಯಾವ ರೀತಿ ಪ್ರೊವೈಡ್ ಮಾಡ್ತೀರಾ ಅಂತ ಕೇಳ್ಬೋದು. ರಿಮೈನಿಂಗ್ ಫಂಕ್ಷನಾಲಿಟಿನ ಯಾವ ರೀತಿ ಪ್ರೊವೈಡ್ ಮಾಡ್ತೀನಿ ಅಂದ್ರೆ, ಡೈನಾಮಿಕಲಿ ನಂಗೆ ಬೇಕಾಗಿರುವಂತ ಮಾಡ್ಯೂಲ್ಸ್ ಗಳನ್ನ ಲೋಡ್ ಮತ್ತೆ ಅನ್ಲೋಡ್ ಮಾಡ್ಕೋತೀನಿ.
ಸೊ ರನ್ ಟೈಮ್ ಅಲ್ಲಿ ಈಗ ಯಾವ್ದಾದ್ರು ಒಂದು ಯೂಸರ್ ಅಪ್ಲಿಕೇಶನ್ ರನ್ ಟೈಮ್ ಅಲ್ಲಿ ಕರ್ನಲ್ ಇಂದ ಈ ಪರ್ಟಿಕ್ಯುಲರ್ ಫಂಕ್ಷನ್ ಬೇಕು ಅಂತ ಕೇಳುತ್ತೆ. ಬಟ್ ಆ ಕರ್ನಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಫಂಕ್ಷನ್ ಪ್ರೆಸೆಂಟ್ಲಿ ಅವೈಲಬಲ್ ಇಲ್ಲ ಅಂದಾಗ ಡೈನಾಮಿಕಲಿ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ನ ಕರ್ನಲ್ ಗೆ ಲೋಡ್ ಮಾಡ್ಕೋತೀನಿ. ಅವಾಗ ಆ ಯೂಸರ್ಗೆ ಆ ಪರ್ಟಿಕ್ಯುಲರ್ ಫಂಕ್ಷನ್ ಅವೈಲಬಲ್ ಆಗುತ್ತೆ. ಒನ್ಸ್ ಯೂಸರ್ ಆ ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಮಾಡ್ಕೊಂಡ್ಮೇಲೆ ಕರ್ನಲ್ ಇಂದ ವಾಪಸ್ ಆ ಪರ್ಟಿಕ್ಯುಲರ್ ಮಾಡೆಲ್ ನ ಅನ್ಲೋಡ್ ಮಾಡ್ತೀನಿ. ಸೊ ಈ ತರ ಡೈನಾಮಿಕಲಿ ಲೋಡ್ ಅಂಡ್ ಅನ್ಲೋಡ್ ಮಾಡೋದ್ರಿಂದ ನಿಮ್ದು ಕರ್ನಲ್ ಲಿಮಿಟೆಡ್ ಆಗಿದ್ರು ಸಹ ಯಾವಾಗ ಯಾವಾಗ ಬೇಕು ನನ್ಗೆ ಫಂಕ್ಷನಾಲಿಟಿ ಅವಾಗ ಮಾತ್ರ ನಾನು ಕರ್ನಲ್ ಫಂಕ್ಷನಾಲಿಟಿಗೆ ಮಾಡ್ಯೂಲ್ಸ್ ಗಳನ್ನ ಲೋಡ್ ಮತ್ತೆ ಅನ್ಲೋಡ್ ಮಾಡ್ಕೋತೀನಿ. ಇದನ್ನ ನಾನು ಮಾಡ್ಯೂಲ್ 1 ಅಲ್ಲೂ ಆಪರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ಯೂಲ್ಸ್ ಅಂತ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ ಕರ್ನಲ್ ಅಲ್ಲಿ ಲಿಮಿಟೆಡ್ ಸೆಟ್ ಆಫ್ ಫಂಕ್ಷನಾಲಿಟಿ ಇಟ್ಕೊಂಡಿರ್ತೀರಾ. whenever you need additional functionality, you will dynamically load the module into the kernel. Once module gives the necessary functionality, you can also unload the module from the kernel. Functionality ಕೊಟ್ಟಾದ್ಮೇಲೆ ವಾಪಸ್ ಮಾಡ್ಯೂಲ್ ನ ಕರ್ನಲ್ ಇಂದ ಅನ್ಲೋಡ್ ಸಹ ಮಾಡ್ತೀರಾ. ಸೊ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನಿದೆ, ನಿಮ್ ಕರ್ನಲ್ ಏನಿದೆ, ಇಟ್ ವಿಲ್ ಇಂಪ್ಲಿಮೆಂಟ್ ಆಲ್ ದ ನೆಸೆಸರಿ ಫೀಚರ್ಸ್. ನೀವು ಏನೇನ್ ನೆಸೆಸರಿ ಫೀಚರ್ಸ್ ಇದೆ ಇದೆಲ್ಲಾ ನೆಸೆಸರಿ ಫೀಚರ್ಸ್ ನಿಮ್ ಕರ್ನಲ್ ಇಂಪ್ಲಿಮೆಂಟ್ ಮಾಡುತ್ತೆ ಟು ಮೇಕ್ ಶೋರ್ ದಟ್ ಇಟ್ ಕ್ವಾಲಿಫೈಸ್ ಎಸ್ ಅನ್ ಆಪರೇಟಿಂಗ್ ಸಿಸ್ಟಮ್. ಸೊ ಎಲ್ಲಾ ಫೀಚರ್ಸ್ ನಿಮ್ ಕರ್ನಲ್ ಪ್ರೊವೈಡ್ ಮಾಡೋದ್ರಿಂದ ಅದು ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಫೀಲು ನಿಮ್ಗೆ ಕಂಪ್ಲೀಟ್ ಆಗಿ ಬರುತ್ತೆ. ಜೊತೆಗೆ ನಿಮ್ಮ ಅಪ್ಲಿಕೇಶನ್ಸ್ ಏನಿರುತ್ತೆ ಆ ಅಪ್ಲಿಕೇಶನ್ಸ್ ಡೈರೆಕ್ಟ್ ಆಗಿ ಕರ್ನಲ್ ಮೋಡ್ ಅಲ್ಲಿ ಇರುವಂತ ಫೀಚರ್ಸ್ ನ ಯೂಸ್ ಮಾಡ್ಕೊಳಕ್ ಆಗಲ್ಲ. ರಾದರ್ ನಿಮ್ಮ ಅಪ್ಲಿಕೇಶನ್ಸ್ ಏನಿರುತ್ತೆ ಸಿಸ್ಟಮ್ ಲೈಬ್ರರಿಗಳಿಗೆ ಕಾಲ್ ಮಾಡ್ತವೆ. ಈ ಸಿಸ್ಟಮ್ ಲೈಬ್ರರಿಗಳು ಫಂಕ್ಷನ್ಸ್ ನ ಪ್ರೊವೈಡ್ ಮಾಡ್ತವೆ ನಿಮ್ಮ ಅಪ್ಲಿಕೇಶನ್ಸ್ಗೆ. ಆ ಫಂಕ್ಷನ್ಸ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ಸ್ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ನ ಯೂಸ್ ಮಾಡ್ಕೋತವೆ. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಅಂದ್ರೆ ಕರ್ನಲ್ ಮೋಡ್ಗೆ ಸ್ವಿಚ್ ಆಗುತ್ತೆ ಅವಾಗ. ಸೊ ನಿಮ್ದು ಸಿಸ್ಟಮ್ ಲೈಬ್ರರೀಸ್ ಇಟ್ ವಿಲ್ ಆಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಯುವರ್ ಅಪ್ಲಿಕೇಶನ್ಸ್ ಮತ್ತೆ ಇನ್ನೊಂದು ಯಾವುದು ನಿಮ್ದು ಕರ್ನಲ್ ಕೋಡ್ ನಡುವೆ ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಆಗ್ತಾ ಇರ್ತವೆ. ಸೊ ಇದನ್ನ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ದ ನೆಕ್ಸ್ಟ್ ಥಿಂಗ್ ಯು ನೀಡ್ ಟು ನೋ ಇಸ್, ಸೊ ಒನ್ಸ್ ನಿಮ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಏನಾರು ಇನ್ ಕರ್ನಲ್ ಅಲ್ಲಿ ಸರ್ವಿಸ್ ಬೇಕು ಅಂದಾಗ ನಿಮ್ ಸಿಸ್ಟಮ್ ಲೈಬ್ರರೀಸ್ ಕೆಲವೊಂದು ಫಂಕ್ಷನಾಲಿಟಿ ಪ್ರೊವೈಡ್ ಮಾಡ್ತವೆ. ಸಿಂಪ್ಲೆಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಾದ್ರು ಕರ್ನಲ್ ಸಿಸ್ಟಮ್ ಸರ್ವಿಸ್ ರಿಕ್ವೆಸ್ಟ್ ಬೇಕು ಅಂದಾಗ ನಿಮ್ ಒಂದು ಸಿಸ್ಟಮ್ ಕಾಲ್ ಮಾಡುತ್ತೆ. ಈ ಸಿಸ್ಟಮ್ ಕಾಲ್ ಹೆಂಗಾಗುತ್ತೆ ಅಂದ್ರೆ ಇಟ್ ಇನ್ವಾಲ್ವ್ಸ್ ಟ್ರಾನ್ಸ್ಫರಿಂಗ್ ಕಂಟ್ರೋಲ್ ಫ್ರಮ್ ಅನ್ಪ್ರಿವಿಲೇಜ್ಡ್ ಯೂಸರ್ ಮೋಡ್ ಟು ಪ್ರಿವಿಲೇಜ್ಡ್ ಕರ್ನಲ್ ಮೋಡ್. ಕರೆಕ್ಟ್ ತಾನೆ? ಬಿಕಾಸ್ ಯು ಆರ್ ರಿಕ್ವೆಸ್ಟಿಂಗ್ ದ ಸರ್ವಿಸಸ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್. The services of an operating system cannot be executed in user mode. You need to switch from user mode to kernel mode. So ಅದಕ್ಕೆ ಫಸ್ಟ್ ನೀವು ಯೂಸರ್ ಮೋಡ್ ಇಂದ ಕರ್ನಲ್ ಮೋಡ್ಗೆ ಸ್ವಿಚ್ ಆಗ್ತೀರಾ. ಸ್ವಿಚ್ ಆಗ್ಬೇಕಾದ್ರೆ ನೀವು ಏನೇನ್ ಡೀಟೇಲ್ಸ್ ಕಳಿಸ್ತಾ ಇದ್ದೀರಾ ಅದನ್ನ ನಿಮ್ ಸಿಸ್ಟಮ್ ಲೈಬ್ರರೀಸ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಕಲೆಕ್ಟ್ ಮಾಡ್ಕೊಂಡು ಒಂದ್ ಸಿಸ್ಟಮ್ ಕಾಲ್ ಆರ್ಗ್ಯುಮೆಂಟ್ಸ್ ಯಾವ ರೀತಿ ಆರ್ಗ್ಯುಮೆಂಟ್ಸ್ ನ ಸ್ಪೆಷಲ್ ಫಾರ್ಮ್, ಬಿಕಾಸ್ OS ಗೆ ಕಳಿಸ್ತಾ ಇರೋದು, OS ಗೆ ಯಾವ ಫಾರ್ಮ್ ಅಲ್ಲಿ ಮೇಂಟೈನ್ ಮಾಡಬೇಕು ಆ ಫಾರ್ಮ್ ಅಲ್ಲಿ ಆರ್ಗ್ಯುಮೆಂಟ್ಸ್ ನ ಮೇಂಟೈನ್ ಮಾಡ್ಕೊಂಡು ಸಿಸ್ಟಮ್ ಕಾಲ್ ಮಾಡ್ತೀರಾ. ಆಗ ನಿಮ್ದು ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮ್ಗೆ ಸಿಸ್ಟಮ್ ಲೈಬ್ರರಿ ಸಿಸ್ಟಮ್ ಕಾಲ್ ಮಾಡುತ್ತೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಅಪ್ಲಿಕೇಶನ್ಸ್ ಗಳ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡು ಯೂಸರ್ ಮೋಡ್ ಇಂದ ಪ್ರಿವಿಲೇಜ್ಡ್ ಕರ್ನಲ್ ಮೋಡ್ಗೆ ನೀವಾಗ ಸ್ವಿಚ್ ಆಗ್ತೀರಾ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ ಸಿಸ್ಟಮ್ ಲೈಬ್ರರಿ ಏನಿದೆ ದೇ ವಿಲ್ ಪ್ರೊವೈಡ್ ಮೆನಿ ಮೋರ್ ಫಂಕ್ಷನಾಲಿಟೀಸ್. ಈಗ ನಿಮ್ ಸಿ ಅಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ರಿಲೇಟೆಡ್, ಫೈಲ್ ಓಪನ್ ಮಾಡಕ್ಕೆ, ಫೈಲ್ ಕ್ಲೋಸ್ ಮಾಡಕ್ಕೆ, ಫೈಲ್ ಕಾಪಿ ಮಾಡಕ್ಕೆ, ಫೈಲ್ ಡಿಲೀಟ್ ಮಾಡಕ್ಕೆ, ಆ ಎಲ್ಲಾ ಫಂಕ್ಷನಾಲಿಟಿನೂ ನಿಮ್ ಸಿಸ್ಟಮ್ ಲೈಬ್ರರಿ ಇರುವಂತ ಫಂಕ್ಷನ್ಸ್ ಗಳು ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಯಾವ್ದಾದ್ರು ಅಲ್ಗಾರಿದಮ್, ಸಾರ್ಟಿಂಗ್ ಅಲ್ಗಾರಿದಮ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ರೂಟೀನ್ ಅಥವಾ ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ರಿವರ್ಸ್, ಈ ಎಲ್ಲಾ ಫಂಕ್ಷನಾಲಿಟಿನ ದಟ್ ವಿಲ್ ಬಿ ಪ್ರೊವೈಡೆಡ್ ಇನ್ ಯುವರ್ system library. Your system library will provide all these set of functionalities. Ella set of functionality in system library provide ಮಾಡ್ತಾರೆ. So far we completed 2 components. So totally ನಿಮ್ Linux system ಅಲ್ಲಿ 3 main components ಇದೆ. ಒಂದು ಕರ್ನಲ್ ಬಂದು ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರುವಂತ ಕಂಪ್ಲೀಟ್ ಅಬ್ಸ್ಟ್ರಾಕ್ಷನ್ಸ್ ನ ಕರ್ನಲ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸಿಸ್ಟಮ್ ಲೈಬ್ರರೀಸ್ ಇದ್ರ ಕೆಲಸ ಏನು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಂಕ್ಷನ್ಸ್ ನ ಕೊಡುತ್ತೆ. ಅಪ್ಲಿಕೇಶನ್ಸ್ ಗಳು ಈ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಂಕ್ಷನ್ಸ್ ನ ಯೂಸ್ ಮಾಡಿಕೊಂಡು ಕರ್ನಲ್ ಜೊತೆ ಇಂಟ್ರಾಕ್ಟ್ ಮಾಡ್ತವೆ. ನೆಕ್ಸ್ಟ್ ಸಿಸ್ಟಮ್ ಯುಟಿಲಿಟೀಸ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ನ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಏನಾದ್ರು ಇನಿಷಿಯಲೈಸೇಷನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಪರ್ಮನೆಂಟ್ ಆಗು ಈ ಸಿಸ್ಟಮ್ ಯುಟಿಲಿಟೀಸ್ ರನ್ ಆಗ್ತಾ ಇರ್ಬೋದು. ಒಂದು ನೆಟ್ವರ್ಕ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ
ಬೇರೆ ಒಂದು ಟರ್ಮಿನಲ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದಾಗೆಲ್ಲ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಯುಟಿಲಿಟೀಸ್ಗಳು ಯೂಸ್ ಆಗ್ಬೋದು. ಸೊ ಜೊತೆಗೆ ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಕೋಡ್ ಏನಿದೆ ಅದನ್ನ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರೀತಾರೆ. ಆ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ನೀವು ಯೂಸರ್ ಮೋಡಲ್ ಎಕ್ಸಿಕ್ಯೂಟ್ ಆಗಕ್ಕಾಗಲ್ಲ. ದೋಸ್ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕ್ಯಾನ್ ಗೆಟ್ ಎಕ್ಸಿಕ್ಯೂಟೆಡ್ ಓನ್ಲಿ ಇನ್ ಕರ್ನಲ್ ಮೋಡ್. ಆ ಮೋಡಲ್ ಮಾತ್ರ ಆ ಪ್ರಿವಿಲೇಜ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಯೂಶಲಿ ಕರ್ನಲ್ ಏನಿದೆ ಅದು ಒಂದು ಸಿಂಗಲ್ ಅಡ್ರೆಸ್ ಸ್ಪೇಸ್, ತುಂಬಾ ಕಮ್ಮಿ ಅಡ್ರೆಸ್ ಸ್ಪೇಸ್ ಅಲ್ಲಿ ಸ್ಟೋರ್ ಮಾಡಿರ್ತೀರ. ಸೊ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಏನಾದ್ರು ಆಗೋ ನೆಸೆಸರಿಗಳು ತುಂಬಾ ಕಮ್ಮಿ, ಬಿಕಾಸ್ ಸೇಮ್ ಅಡ್ರೆಸ್ ಸ್ಪೇಸ್ ಅಲ್ಲೇ ಎಲ್ಲಾ ಫಂಕ್ಷನಾಲಿಟಿ ಇರೋದ್ರಿಂದ ಒಂದು ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ಕರ್ನಲ್ ಮೋಡ್ ಅಲ್ಲಿ ಸ್ವಿಚ್ ಆದಾಗ ಏನು ಕಾಂಟೆಕ್ಸ್ಟ್ ಸ್ವಿಚಿಂಗ್ ಆಗೋ ನೆಸೆಸರಿ ಇರಲ್ಲ. ನೆಕ್ಸ್ಟ್ ನಿಮ್ ಕರ್ನಲ್ ಅಲ್ಲಿ ಲಿಮಿಟೆಡ್ ಸೆಟ್ ಆಫ್ ಫಂಕ್ಷನಾಲಿಟಿ ಇರೋದ್ರಿಂದ ಅದರ್ ಸೆಟ್ ಆಫ್ ಫಂಕ್ಷನಾಲಿಟಿಗಳು ಏನಾದ್ರು ಬೇಕು ಅಂದಾಗ ಡೈನಾಮಿಕ್ ಆಗಿ ಲೋಡ್ ಮಾಡ್ಕೋತೀರ. ಡೈನಾಮಿಕ್ ಆಗಿ ಲೋಡ್ ಮಾಡ್ಕೊಂಡು ಆ ಫಂಕ್ಷನಾಲಿಟಿನ ಪ್ರೊವೈಡ್ ಮಾಡಾದ್ಮೇಲೆ ಪುನಃ ಅದನ್ನ ಅನ್ಲೋಡ್ ಮಾಡ್ಬಿಡ್ತೀರಾ. ಸೊ ಡೈನಾಮಿಕಲಿ ಯು ಕ್ಯಾನ್ ಲೋಡ್ ಅಂಡ್ ಅನ್ಲೋಡ್ ದ ಮಾಡ್ಯೂಲ್ಸ್ ಗಳನ್ನ ಲೋಡ್ ಮತ್ತೆ ಅನ್ಲೋಡ್ ಮಾಡ್ತೀರಾ ಡೈನಾಮಿಕ್ ಆಗಿ. ಸೊ ಇದು ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಲೈನೆಕ್ಸ್ ಏನಿದೆ ಅದರಲ್ಲಿ ಎಲ್ಲಾ ಫೀಚರ್ಸ್ ಇದೆ ಟು ಪ್ರೊವೈಡ್ ಎನ್ ಆಪರೇಟಿಂಗ್ ಸಿಸ್ಟಮ್. ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕಾಗಿರುವಂತ ಎಲ್ಲ ಇದೆ. ನೆಕ್ಸ್ಟ್ ಸಿಸ್ಟಮ್ ಲೈಬ್ರರೀಸ್ ರಿಲೇಟೆಡ್. ನಿಮ್ ಸಿಸ್ಟಮ್ ಲೈಬ್ರರೀಸ್ ಬೇಕಾಗಿರುವಂತ ಫಂಕ್ಷನ್ಸ್ ಗಳನ್ನ ಕೊಡುತ್ತೆ. ಆ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ಪ್ರಿವಿಲೇಜ್ಡ್ ಕರ್ನಲ್ ಮೋಡ್ ಇರುವಂತ ಏನಾದ್ರು ಫಂಕ್ಷನ್ಸ್ ಗಳನ್ನ ನಿಮ್ ಅಪ್ಲಿಕೇಶನ್ಸ್ ಗಳು ಯೂಸ್ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಟ್ ನಿಮ್ ಸಿಸ್ಟಮ್ ಲೈಬ್ರರೀಸ್ ಫೈಲ್ ಹ್ಯಾಂಡ್ಲಿಂಗ್ ರಿಲೇಟೆಡ್, ಸಾರ್ಟಿಂಗ್ ಆಫ್ ಅಲ್ಗೋರಿದಮ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಸ್ಟ್ರಿಂಗ್ ಮ್ಯಾನಿಪುಲೇಷನ್, ಇದೆಲ್ಲಾ ಫಂಕ್ಷನಾಲಿಟಿ ನಿಮ್ ಸಿಸ್ಟಮ್ ಲೈಬ್ರರಿಗಳು ಪ್ರೊವೈಡ್ ಮಾಡ್ತವೆ. ಲಾಸ್ಟ್ ಬಂದು ನಿಮ್ ಸಿಸ್ಟಮ್ ಯುಟಿಲಿಟೀಸ್. ಈ ಸಿಸ್ಟಮ್ ಯುಟಿಲಿಟಿ ಥರ್ಡ್ ಕಾಂಪೋನೆಂಟ್ ಸಿಸ್ಟಮ್ ಯುಟಿಲಿಟಿ. ಈ ಸಿಸ್ಟಮ್ ಯುಟಿಲಿಟಿಗಳ ಕೆಲಸ ಏನು ಅಂದ್ರೆ, ಯೂಶಲ್ ಆಗಿ ಈ ಲೈನೆಕ್ಸ್ ಸಿಸ್ಟಮ್ ಏನಿದೆ ಯೂಸರ್ ಮೋಡ್ ಪ್ರೋಗ್ರಾಮ್ಸ್ ಅಲ್ಲಿ ಎರಡು ತರ ಇರುತ್ತೆ. ಒಂದು ಸಿಸ್ಟಮ್ ಯುಟಿಲಿಟಿ, ಇನ್ನೊಂದು ಯೂಸರ್ ಯುಟಿಲಿಟಿ. ಸಿಸ್ಟಮ್ ಯುಟಿಲಿಟಿನ ಮೇಜರ್ ಆಗಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ನೆಟ್ವರ್ಕ್ ಡಿವೈಸಸ್ ಗಳನ್ನ ಕಾನ್ಫಿಗರ್ ಮಾಡಕ್ಕೆ. ಈಗ ಏನಾದ್ರು IPv4 ಅಡ್ರೆಸ್ ಸೆಟ್ ಮಾಡಬೇಕು, IPv6 ಅಡ್ರೆಸ್ ಸೆಟ್ ಮಾಡಬೇಕು, ಆತರ ಏನಾದ್ರು ನೆಟ್ವರ್ಕ್ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕಾನ್ಫಿಗರ್ ಮಾಡಕ್ಕೆ, ಅಥವಾ ನಿಮ್ ಮಾಡ್ಯೂಲ್ಸ್ ನ ಲೋಡ್ ಮಾಡ್ತಾ ಇದೀರಲ್ಲ ಇಲ್ಲಿ ಕರ್ನಲ್ಗೆ, ಈ ಮಾಡ್ಯೂಲ್ ಗಳನ್ನ ಲೋಡ್ ಮಾಡಕ್ಕೆ ಅನ್ಲೋಡ್ ಮಾಡಕ್ಕೂ ಸಿಸ್ಟಮ್ ಯುಟಿಲಿಟಿ ಯೂಸ್ ಮಾಡ್ತಾರೆ. ಅಥವಾ ಕೆಲವೊಂದು ಸರ್ವರ್ ಪ್ರೋಗ್ರಾಮ್ ಗಳನ್ನ ರನ್ ಮಾಡಬೇಕು, ಈ ಸರ್ವರ್ ಪ್ರೋಗ್ರಾಮ್ ನ ರನ್ ಮಾಡಕ್ಕೂ ಸಿಸ್ಟಮ್ ಯುಟಿಲಿಟಿ ಯೂಸ್ ಮಾಡ್ತಾರೆ. ಅಥವಾ ಯಾವ್ದಾದ್ರು ಒಂದು ಲಾಗಿನ್ ರಿಕ್ವೆಸ್ಟ್, ಈಗ ಯೂಸರ್ ಯಾರೋ ಜಿಮೇಲ್ ಲಾಗಿನ್ ಆದ, ಜಿಮೇಲ್ ಅನ್ನೋದು ಒಂದು ಸರ್ವರ್, ಈಗ ಜಿಮೇಲ್ ಲಾಗಿನ್ ಆದಾಗ ಆ ಲಾಗಿನ್ ರಿಕ್ವೆಸ್ಟ್ ನ ಅಥೆಂಟಿಕೇಟ್ ಮಾಡಬೇಕು, ಅವಾಗೂ ಒಂದು ಸಿಸ್ಟಮ್ ಯುಟಿಲಿಟಿ ಯೂಸ್ ಮಾಡಬಹುದು. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಸಿಸ್ಟಮ್ ಯುಟಿಲಿಟಿ. ಯೂಸರ್ ಯುಟಿಲಿಟಿಗೆ ಯಾವ್ದಾವ್ದು ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ನಿಮ್ ಡೇ ಟು ಡೇ ಟಾಸ್ಕ್ ಏನ್ ಮಾಡ್ತೀರಾ, ಡೈರೆಕ್ಟರಿನ ಲಿಸ್ಟ್ ಮಾಡ್ಬೋದು, ಅಥವಾ ಫೈಲ್ಸ್ ಗಳನ್ನ ಒಂದ್ ಡೈರೆಕ್ಟರಿಯಿಂದ ಇನ್ನೊಂದ್ ಡೈರೆಕ್ಟರಿಗೆ ಮೂವ್ ಮಾಡೋದು, ಫೈಲ್ ಕಂಟೆಂಟ್ ನ ಡಿಸ್ಪ್ಲೇ ಮಾಡೋದು, ಟೆಕ್ಸ್ಚುಯಲ್ ಕಂಟೆಂಟ್, ಈಗ ಯಾವ್ದಾದ್ರು ಫೈಲ್ಸ್ ಗಳನ್ನ ಸ್ಟೋರ್ ಮಾಡಿರ್ತೀರಾ ಅದನ್ನ ಬೇಸ್ಡ್ ಆನ್ ಟೆಕ್ಸ್ಟ್ ಸಾರ್ಟ್ ಮಾಡೋದು, ಅಥವಾ ಏನಾದ್ರು ಸರ್ಚ್ ಮಾಡೋದು. ಈಗ ಯಾವ್ದೋ ಒಂದು ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದೀರಾ, ಆ ವರ್ಡ್ ಡಾಕ್ಯುಮೆಂಟ್ ಒಳಗೆ ಕರ್ನಲ್ ಅಂತ ಸರ್ಚ್ ಮಾಡ್ಬೇಕು, ಕಂಟ್ರೋಲ್ F ಕೊಟ್ಟು ಕರ್ನಲ್ ಅಂತ ಸರ್ಚ್ ಮಾಡ್ತೀರಾ. ಈ ತರ ಎಲ್ಲಾ ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡಕ್ಕೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಯೂಸರ್ ಯುಟಿಲಿಟೀಸ್ ಗಳನ್ನ ಯೂಸ್ ಮಾಡ್ಕೋಬಹುದು. So these are the two major uses of system utilities and user utilities. So this completes the topic components of Linux system topic complete ಆಯ್ತು. So we shall do one thing, we shall wind up this particular presentation session here. I will complete the remaining two topics in next presentation session, because if I continue the presentation session it will be quite a lengthy presentation session. So let us stop this particular session at this point. So in this particular session we covered two main topics. ಮೊದಲನೇ ಟಾಪಿಕ್ ಬಂದು ಡಿಫ್ರೆಂಟ್ ಡಿಶ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಯಾವ್ದು ಅಂತ ಕವರ್ ಮಾಡಿದ್ವಿ. ನಿಮ್ ಡಿಶ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ನ ಆಪರೇಟಿಂಗ್ ಸಿಸ್ಟಮ್ ಪರ್ಫಾರ್ಮ್ ಮಾಡುತ್ತೆ. ಮೇನ್ ಆಗಿ ಏನ್ ಪರ್ಫಾರ್ಮ್ ಮಾಡುತ್ತೆ, ನಿಮ್ ಆಕ್ಸೆಸ್ ಟೈಮ್ ನ ಇಂಪ್ರೂವ್ ಮಾಡಬೇಕು ಅಂತ ಪರ್ಫಾರ್ಮ್ ಮಾಡುತ್ತೆ. 5 ಮೇಜರ್ ಡಿಶ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಇತ್ತು. ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್, ಸಿ ಸ್ಕ್ಯಾನು, ಸಿ ಲುಕ್ ಅಥವಾ ಸಿ ಲುಕ್. ಕಾಂಪೋನೆಂಟ್ಸ್ ಬಂದಾಗ ಲೈನೆಕ್ಸ್ ಸಿಸ್ಟಮ್ದು ಕರ್ನಲ್, ಸಿಸ್ಟಮ್ ಲೈಬ್ರರೀಸ್, ಸಿಸ್ಟಮ್ ಯುಟಿಲಿಟೀಸ್ ಇತ್ತು. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಇದು ನಿಮ್ದು ಕರ್ನಲ್, ಲಿಮಿಟೆಡ್ ಸೆಟ್ ಆಫ್ ಫಂಕ್ಷನ್ ಇರುತ್ತೆ. ಡೈನಾಮಿಕಲಿ ನೀವು ಲೋಡಬಲ್ ಕರ್ನಲ್ ಮಾಡಿ ಡೈನಾಮಿಕಲಿ ಯಾವಾಗ ಬೇಕು ಅವಾಗ ಲೋಡ್ ಮಾಡ್ತೀರಾ. ನಿಮ್ ಸಿಸ್ಟಮ್ ಲೈಬ್ರರೀಸ್ ನಿಮ್ ಅಪ್ಲಿಕೇಶನ್ಸ್ ಜೊತೆ ಕನೆಕ್ಟ್ ಮಾಡುತ್ತಲ್ಲ, ಇದೆಲ್ಲ ನಿಮ್ ಅಪ್ಲಿಕೇಶನ್ಸ್. ನೋಡಿ ಇದು ಯೂಸರ್ ಯುಟಿಲಿಟಿ ಹೇಳಿದ್ನ, ನಿಮ್ ಡೈರೆಕ್ಟರಿಗಳನ್ನ ಲಿಸ್ಟ್ ಮಾಡಕ್ಕೆ, ಅಥವಾ ಫೈಲ್ಗಳನ್ನ ಒಂದ್ ಡೈರೆಕ್ಟರಿಯಿಂದ ಒಂದ್ ಡೈರೆಕ್ಟರಿಗೆ ಮೂವ್ ಮಾಡಕ್ಕೆ, ಫೈಲ್ ಕಂಟೆಂಟ್ಸ್ ನ ಡಿಸ್ಪ್ಲೇ ಮಾಡಕ್ಕೆ, ಯಾವ್ದಾದ್ರು ಒಂದ್ ಫೈಲ್ ಅಲ್ಲಿ ಏನಾದ್ರು ಪ್ಯಾಟರ್ನ್ ನ ಸರ್ಚ್ ಮಾಡಕ್ಕೆ, ಅವಾಗೆಲ್ಲ ಯೂಸರ್ ಯುಟಿಲಿಟಿ ಯೂಸ್ ಆಗುತ್ತೆ.
ನಿಮ್ ಕಂಪೈಲರ್ಸ್ ಒಂದೊಂದ್ಸಲ ನಿಮ್ದು ಮಾಡ್ಯೂಲ್ ಕರ್ನಲ್ ನ ಕರ್ನಲ್ಗೆ ಲೋಡ್ ಮಾಡಿದಾಗ್ಲೂ ನಿಮ್ ಕಂಪೈಲರ್ ಇದನ್ನ ಕಂಪೈಲ್ ಮಾಡ್ಬೇಕು. ಬಿಕಾಸ್ ಏನಾದ್ರು ಒಂದು ಪ್ರಾಬ್ಲಮ್ ಇತ್ತು ಕರ್ನಲ್ ಮಾಡ್ಯೂಲ್ ಅಲ್ಲಿ ಅಂದ್ರೆ ಅವಾಗ ಕರ್ನಲ್ ಫೇಲ್ ಆಗೋಗುತ್ತೆ ಕಂಪೈಲ್ ಮಾಡಿದಾಗ. ಸೊ ಪ್ರತಿ ಸಲನು ನೀವು ಹೊಸ ಕರ್ನಲ್ ಮಾಡ್ಯೂಲ್ ನ ಕರ್ನಲ್ಗೆ ಲೋಡ್ ಮಾಡಿದಾಗ ಯು ಶುಡ್ ಕಂಪೈಲ್. ಸೊ ನಿಮ್ಮ ಅಪ್ಲಿಕೇಶನ್ಸ್ ಯೂಸರ್ ಪ್ರೊಸೆಸ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯುಟಿಲಿಟೀಸ್ ಇದು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಇಸ್ ನಥಿಂಗ್ ಬಟ್ ಸಿಸ್ಟಮ್ ಯುಟಿಲಿಟೀಸ್. ಅದೇ ನೆಟ್ವರ್ಕ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಥವಾ ಒಂದು ಮಾಡ್ಯೂಲ್ ನ ಡೈನಾಮಿಕಲಿ ಕರ್ನಲ್ಗೆ ಲೋಡ್ ಅಥವಾ ಅನ್ಲೋಡ್ ಮಾಡಬೇಕು ಅಂದಾಗ ಈ ಸಿಸ್ಟಮ್ ಯುಟಿಲಿಟೀಸ್ ನ ಯೂಸ್ ಮಾಡ್ತೀವಿ. ಸೊ ದಿಸ್ ಆರ್ ದ ಫಸ್ಟ್ 2 topics for this presentation session. We shall cover the remaining 2 topics. Which are the remaining 2 topics? That is kernel modules and access metrics. Kernel modules ಏನಿಲ್ಲ, ಈಗ ನಾನು ಹೇಳಿದ್ನಲ್ಲ ಈ ಕರ್ನಲ್ ಮಾಡ್ಯೂಲ್ಸ್ ಗಳು ಇದೆ ನಿಮ್ ಕರ್ನಲ್ ಮಾಡ್ಯೂಲ್ಸ್. ಈ ಕರ್ನಲ್ ಮಾಡ್ಯೂಲ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಟಾಪಿಕ್ ಮತ್ತೆ ಆಕ್ಸೆಸ್ ಮ್ಯಾಟ್ರಿಕ್ಸ್ ಪ್ರೊಟೆಕ್ಷನ್ ರಿಲೇಟೆಡ್ ಟಾಪಿಕ್ ಅದೆರಡು ಟಾಪಿಕ್ ನ we shall cover in the next presentation session. So if you have any doubts with respect to this presentation session, you could call or ping me with respect to your doubts. Thank you.